ನೀವಂದ್ರೆ ನನಗೆ ನನಗೆ ಹೇಳು ಪಾರ್ವತಿ. ನೀವು ಅಂದರೆ ನನಗೆ ತುಂಬ ಇಷ್ಟ ಇಷ್ಟ ನಿಜ ಗುರೂಜಿ, ನನ್ನ ಹಣೆಯಲ್ಲಿ ಬರ್ದಿತ್ತು ಅನ್ಸುತ್ತೆ ಇಲ್ಲಿಗೆ ಬರಬೇಕು ಅಂತ, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ. ಬಟ್ ಆದ್ರೂ ಈ ಫೈಲ್ ಏನು ಅಂತ ಯಾಕೆ ಇದ್ರ ಬಗ್ಗೆ ನೀವು ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ಇದು ನಾನು ಕಟ್ತಿರೋ ಕನಸಿನ ಕೋಟೆಯ ಮೊದಲನೇ ಮೆಟ್ಲು. ಅದಕ್ಕೆ ಕೇರ್ಫುಲ್ ಆಗಿ ತಾಳಮೇಳ ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ತಿರ್ಬೇಕು. ಸರಿಯಾಗಿದ್ರೆ ಹಾಳು ಮಾಡಬೇಕು. ಸರಿಯಾಗಿಲ್ಲ ಅಂದ್ರೆ ಹಾಗೆ ಬಿಡ್ಬೇಕು ಅಂತ ನೀವು ಹೇಳಿದ್ರಿ. ಈಗ ಪೊಸಿಷನ್ ಸಿಗತ್ತೆ ಅಂತ ಬದಲಾಗ್ಬಿಟ್ರಾ ಗುರೂಜಿ? ಹೌದು, ಆದರೆ ನನಗೆ ಬೇಕಾಗಿರೋ ಪೊಸಿಷನ್ ಕಂಪ್ನಿಲಲ್ಲ, ಈ ಮನೆಯವ್ರ ಮನಸ್ಸಲ್ಲಿ. ಇಷ್ಟು ಸಣ್ಣ ಜಾಗ ಯಾಕೆ ಗುರೂಜಿ? ಅಲ್ಲೇನ್ ಮಾಡ್ತೀರಾ? ಕಣ್ಣ ಮುಚ್ಚಾಲೆ ಆಟಾಡಕ್ಕೆ. ಅಂದ್ರೆ ತಲೆಗೆ ಹೋಗಿ ಜೀರ್ಣ ಆಗದೆ ಇರೋದನ್ನ ತಲೆಗೆ ಹಾಕೋಬಾರ್ದು. ಅದ್ರ ಬದಲು ಏನ್ ಮಾಡ್ಬೇಕು? ಗುಡ್ ನೈಟ್ ಅಂತ ಹೇಳಿ ಮಲ್ಕೋಬೇಕು. ಬರ್ತೀನಿ. ಜನನಿ, ನೀನ್ ಯಾಕೆ ಇಷ್ಟು ಖುಷಿಯಾಗಿ ಬರ್ತಿದ್ಯಾ ಅಂತ ನನಗೆ ಗೊತ್ತಾಗ್ಬಿಡ್ತಮ್ಮ. ಹೌದಾ? ಹೇಗ್ ಗೊತ್ತಾಯ್ತು ಚಿಕ್ಕತ್ತೆ? ನನ್ನ ಅತ್ತೆ ಹತ್ರ ಮಾತಾಡ್ತಿದ್ದೇನೆ ಕೇಳಿಸ್ಕೊಂಡ್ರಾ? ಅಯ್ಯೋ ಇಲ್ಲಮ್ಮ, ನೀನ್ ಅಕ್ಕನ ಹತ್ರ ಹೋಗಿದ್ಯಾ ಅನ್ನೋ ವಿಷಯನೇ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸಿಗೆ ಅನ್ಸಿದ್ದನ್ನ ನಾನು ಹೇಳ್ದೆ ಅಷ್ಟೇ. ನೀನು ಬಳೆ ತೋರ್ಸಕ್ ಬಂದಿದ್ಯಾ ತಾನೆ? ಅಕ್ಕ, ಯಾಕೆ ಒಂಥರ ಇದೆಯಾ? ಏನಾಯ್ತು? ಸಮಯ ಹೇಗ್ ಕಳಿಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಗಣಿ. ಅಯ್ಯೋ ಅಷ್ಟೇ ತಾನೆ, ಬಾ ಏನಾದ್ರೂ ಆಟ ಆಡೋಣ. ನನಗೆ ಮನ್ಸಿಲ್ಲ. ಅಕ್ಕ, ಆಟ ಆಡೋದು ಮನ್ಸಿಗೆ ಇಷ್ಟ ಆಗುತ್ತೆ ಅಂತ ತಾನೆ, ಬಾರಕ್ಕ. ಬೇಡ ಕಣೋ ಗಣಿ, ಹೋಗ್ ನೀನ್ ಆಡ್ಕೊ. ಏನಕ್ಕ, ಯಾರ್ದಾದ್ರೂ ಫೋನ್ ಕಾಯ್ತಿದ್ಯಾ? ತುಂಬಾ ನೆನಪಾಗ್ತಾ ಇದ್ದಾಳೆ. ಅವಳೇನು ಮಾಡ್ತಾ ಇರ್ಬೋದು? ಯಾವುದಕ್ಕೂ ಒಂದ್ಸಲ ಕಾಲ್ ಮಾಡಿ ನೋಡ್ತೀನಿ. ಹಲೋ ಯಜಮಾನ್ರೆ. ಏನು ಪಾರ್ವತಿ, ಇಷ್ಟು ಬೇಗ ಫೋನ್ ರಿಸೀವ್ ಮಾಡ್ಬಿಟ್ಟೆ? ಏನು ಫೋನ್ ಪಕ್ಕದಲ್ಲೇ ಇದೆಯಾ? ಫೋನ್ನ ನನ್ನ ಜೊತೆನೇ ಇಟ್ಕೊಂಡಿದ್ದೆ. ಯಾಕೆ? ನಿಮ್ ಫೋನ್ ಬರುತ್ತೆ ಅಂತ ಕಾಯ್ತಿದ್ದೆ. ಅಷ್ಟೊಂದು ನಂಬಿಕೆ ಆಯ್ತಾ? ನಿಮ್ಮನ್ನ ನನಗಿಂತ ಹೆಚ್ಚಾಗಿ ನಂಬ್ತೀನಿ ಯಜಮಾನ್ರೆ. ನಂಬಿಕೆ ಯಜಮಾನ್ರೆ. ಇವಾಗ ನೀನು ತಿನ್ನಲಿಲ್ಲ ಅಂದರೆ ನಾನು ತಿನ್ನಲ್ಲ. ಹೇಳು, ಏನು ಮಾಡ್ತೀಯಾ? ಇಲ್ಲ ಇಲ್ಲ, ತಿಂತೀನಿ. ಗುಡ್ ಗರ್ಲ್. ಯಜಮಾನ್ರೆ, ನಿಮಗೆ ಟೈಮ್ ಸರಿಯಾಗಿ ಕಾಫಿ ಸಿಗ್ತಾ? ಹಾಂ ಪಾರ್ವತಿ, ಆದರೆ ನೀನು ಮಾಡಿದಷ್ಟು ರುಚಿ ಇಲ್ಲ. ಯಜಮಾನ್ರೆ, ಇನ್ ಸ್ವಲ್ಪ ದಿನ ಅಷ್ಟೇ ನನ್ನ ಕೈಗಾಯ ಬೇಗ ವಾಸಿ ಆಗೋಗುತ್ತೆ. ಆಗ ನೀವ್ ಏನೇನ್ ಕೇಳ್ತಿರೋ ಅದನ್ನೆಲ್ಲ ಮಾಡ್ಕೊಡ್ತೀನಿ, ಸರಿನಾ? ಹಾ, ಹಾಗೆ ಯಜಮಾನ್ರೆ, ಅಮ್ಮಂಗೆ ಕಾಫಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಚಿಕ್ಕ ಯಜಮಾನ್ರಿಗೆ ಕಾಫಿಗೆ ಹಾಲು ಜಾಸ್ತಿ ಹಾಕ್ಬೇಕು. ಮತ್ತೆ ನನ್ನ ಫೋನ್ಗೆ ಕಾಯ್ತಾ ಇದೆಯಾ? ಇಲ್ಲಪ್ಪ,
ನನ್ನ ಫೋನ್ ಕೈಯಲ್ಲೇ ಇತ್ತು, ಅದಕ್ಕೆ ಎತ್ತಿದೆ. ಸರಿ ಬಿಡು, ಫೋನ್ ಕಟ್ ಮಾಡ್ತೀನಿ. ಹಲೋ ಹಲೋ. ಗಾಬರಿ ಆದ್ಯಾ? ಡೋಂಟ್ ವರಿ, ನಿನ್ಗಲ್ಲಿ ಬೇಜಾರಾಗದೆ ಇರೋ ಥರ ಅವಾಗವಾಗ ನಾನು ನಿನ್ಗೆ ಕಾಲ್ ಮಾಡ್ತಾನೆ ಇರ್ತೀನಿ. ಓಕೆ? ಇವಾಗ ಫೋನ್ ಇಡ್ಲಾ? ಸರಿ. ಅದನ್ನ ಕಳ್ಕೊಳ್ಳೋದಕ್ಕೆ ನಾನು ಯಾವತ್ತಿಗೂ ತಯಾರಿಲ್ಲ. ನಿಮ್ಮ ಪಾಲ್ಗೆ ಅವರು ಕೆಲ್ಸದವ್ರು ಆಗಿರಬಹುದು, ಆದರೆ ನಾನು ಯಾವತ್ತೂ ಅವ್ರನ್ನ ಆ ದೃಷ್ಟಿಲಿ ನೋಡಿಲ್ಲ, ನೋಡೋದು ಇಲ್ಲ. ತಾಯಿ ಗರ್ಭದಿಂದ ಈಗ ತಾನೇ ಹುಟ್ಟಿರೋ ಮಗುವಿನ ಮನ್ಸು ಹೇಗಿರುತ್ತೋ ನಿನ್ನ ಮನಸ್ಸು ಹಾಗೆ ಇದೆ ಜನನಿ. ಒಳ್ಳೇದು ಕೆಟ್ಟದ್ದು ಸರಿ ತಪ್ಪುಗಳ ಅರಿವೇ ನಿಂಗಿಲ್ಲ ಜನನಿ. ನೋಡು, ಆ ಪಾರ್ವತಿಗೆ ಈ ಬಳೆಗಳನ್ನ ಕಳ್ಕೊಂಡಿದ್ದೀನಿ ಅನ್ನೋ ದುಃಖ ಇರುತ್ತೆ ಹೊರತು ಬಳೆ ನಿನ್ನ ಕೈಗೆ ಸೇರ್ತಲ್ಲ ಅನ್ನೋ ಖುಷಿ ಖಂಡಿತ ಇರಲ್ಲ ಜನನಿ. I'll get back to you soon. ಅಮ್ಮ, ಬಾಪಾದಿ, ಅಮ್ಮ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಡಿಸ್ಕಸ್ ಮಾಡಬೇಕಿತ್ತು. ಕೂತ್ಕೋ ಬಾಪ. ಹೇಳಾದಿ, ಏನ್ ವಿಷಯ? ಅಮ್ಮ, ಇಷ್ಟರಲ್ಲೇ ನಮ್ಮ ಕಂಪ್ನಿಗೆ ಹ್ಯೂಜ್ ಲಾಸ್ ಆಗೋ ಎಲ್ಲ ಪಾಸಿಬಿಲಿಟೀಸು ಕಾಣಿಸ್ತಾ ಇದೆ. ಈ ವಿಚಾರ ನಿಮಗೂ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಗೊತ್ತಿದೆ ಅದು. ಸ್ಯಾಲ್ರಿ ಕಟ್ ಆಫ್ ಮಾಡಬೇಕು, ಇನ್ನೊಂದು ಕೆಲಸದಿಂದ ಅವನ್ನ ಲೇ ಆಫ್ ಮಾಡಬೇಕು. ಈ 2 ಆಪ್ಷನ್ ಬಿಟ್ಟರೆ ಬೇರೆ ಯಾವ ಸೊಲ್ಯೂಷನ್ ಕಾಣಿಸ್ತಾ ಇಲ್ಲ ಆಮೇಲೆ. ಆದಿ, ಈಗ ನೀನು ಹೇಳ್ತಿರೋ 2 ಸೊಲ್ಯೂಷನ್ಸನ್ನು ನಾವು ಅಡಾಪ್ಟ್ ಮಾಡ್ಕೊಳಕ್ಕಾಗಲ್ಲ. ಇಂಥ ಸೊಲ್ಯೂಷನ್ಸ್ ಬಗ್ಗೆ ನಾವು ಇನ್ನು ಮುಂದೆ ಯೋಚನೆ ಮಾಡದೇ ಇರೋದೇ ಒಳ್ಳೆಯದು. ನಮ್ಮದು ಅರಸನ ಕೋಟೆ ವಂಶ, ಕೊಡಬೇಕೇ ಹೊರತು ಕೊಡೋದನ್ನ ಕಿತ್ಕೋಬಾರ್ದು. ಉದ್ದೇಶದಿಂದ ನಮ್ಮ ಉದ್ದೇಶ ಸಾರ್ಥಕ ಆಗಬೇಕು ಅಂತಂದ್ರೆ ಎಲ್ಲ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಬೇಕು, ಬರೋ ಸಮಸ್ಯೆಗಳನ್ನ ಮೆಟ್ಟಿ ನಿಲ್ಬೇಕು. ಆಗ್ಲೇ ನಾವು ಕಂಪನಿ ಫಾರ್ಮ್ ಮಾಡಿದ್ದು ಸಾರ್ಥಕ ಆಗೋದು. ಖಂಡಿತವಾಗ್ಲೂ ನೀವು ಇದೇ ಮಾತು ಹೇಳ್ತೀರಾ ಅಂತ ನಾನು ಗೆಸ್ ಮಾಡಿದ್ದೆ ಅಮ್ಮ. ಬರೀ ದುಡ್ಡಿಂದ ಕಂಪ್ನಿ ನಡೆಸ್ಬೋದು ಅನ್ನೋ ಮಾತು ಸುಳ್ಳು. ಕಂಪ್ನಿನ, ಅದರಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸ್ನ ಒಟ್ಟಿಗೆ ಹೇಗೆ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನ ನಿಮ್ಮಿಂದ ಕಲಿಬೇಕು. ಹ್ಯಾಟ್ಸ್ ಆಫ್ ಟು ಯು ಅಮ್ಮ. ಅನಿಸ್ತಿದೆ. ಜನನಿಯವರೇ, ಅನುಷ್ಕಾ ಮೇಡಮ್ಗಾಗಲಿ ದಾಮಿನಿ ಮೇಡಮ್ಗಾಗಲಿ ನಾನು ಕಂಡ್ರೆ ಆಗದೆ ಇರ್ಬೋದು, ಆದರೆ ಅವ್ರಿಗೆ ಕೆಟ್ಟದ್ದು ಮಾಡೋ ಬುದ್ಧಿ ಇಲ್ಲ. ಯಾಕೆ ಅಂದರೆ ಅದು ಅರಸನ ಕೋಟೆ. ಅಮ್ಮನ ನೆರಳಲ್ಲಿರೋರ್ಗೆ ಆ ರೀತಿ ಯೋಚನೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಹೊಸದಾಗಿ ಆ ಮನೆಗೆ ಹೋಗಿರೋರು, ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ದೆ ಆರಾಮಾಗಿರಿ, ಆಯ್ತಾ? ಈ ಜವಾಬ್ದಾರಿ ಕೊಡೋದ್ರಲ್ಲಿ ನನ್ನ ನಿರ್ಧಾರ ಸರಿಯಾಗೇ ಇದೆ. ಗುಡ್. ಯಾರೀ ಕಾಫಿನ ಮಾಡಿದ್ದು? ಒಂಚೂರು ಚೆನ್ನಾಗಿಲ್ಲ. ಫ್ರೆಂಡ್ಸ್, ನಾನಿವತ್ತು ನಿಮ್ಮನ್ನ ಕರೆದೇ ಇದ್ರು ಯಾಕೆ ಬಂದ್ರಿ? ಕಾಫಿ ಕುಡಿಯೋಕ? ದಯವಿಟ್ಟು ಈ ಕಾಫಿ ಮಾತ್ರ ಬೇಡ ಫ್ರೆಂಡ್, ಒಂಚೂರು ಚೆನ್ನಾಗಿಲ್ಲ. ಯಾಕೆ ಅಂದ್ರೆ ಇದನ್ನ ನಾನೇ ಮಾಡಿದ್ದು. ನೆಕ್ಸ್ಟ್ ಟೈಮು ಚೆನ್ನಾಗಿರೋ ಕಾಫಿನ ಮಾಡಿ ನಿಮ್ಮನ್ನೆಲ್ಲರೂ ಕರಿತೀನಿ, ಒಟ್ಟಿಗೆ ಕಾಫಿ ಪಾರ್ಟಿ ಮಾಡೋಣ, ಏನಂತೀರಾ? ಇದು ದಿಢೀರ್ ಅಂತ ಈ ದಾಮಿನಿ ಅರಮನೆಗೆ ಬಂದ್ಬಿಟ್ಟಿದೀಯ? ಮೊನ್ನೆ ತಾನೇ ನಿನ್ನನ್ನು ನಮ್ಮ ಉಮಾನು ನೋಡ್ಕೊಂಡ್ ಬಂದ್ನಲ್ಲ, ಏನಾದ್ರೂ ಸಮಸ್ಯೆನಾ?
ಹಾಗೇನಿಲ್ಲ ಮೇಡಮ್. ಅಖಿಲ ಮೇಡಮ್ಗೆ ಆದಿತ್ಯ ಸರ್ ಮದುವೆ ಇನ್ವಿಟೇಷನ್ ಕಾರ್ಡ್ ಡಿಸೈನ್ಸ್ ತೋರಿಸ್ಬೇಕಿತ್ತು, ಅದಕ್ಕೆ ಬಂದೆ. ವಾಟ್ ವಾಟ್ ಏನಂದೆ ನೀನು? ಬೆಳಗ್ಗೆ ಬೆಳಗ್ಗೆ ಎಂತ ಸಿಹಿ ಸುದ್ದಿ ಹೇಳ್ದೆಪ್ಪ ಹರೀಶ್ ಜಿ. ಇರು, ನಿನಗೊಂದು ಸೂಪರ್ ಆಗಿರೋ ಸ್ವೀಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಹರೀಶ್, ಆದ್ರೆ ಒಂದು ಡೌಟು, ನಾನ್ ಮಾಡೋ ಸ್ವೀಟ್ನ ನೀನ್ ತಿಂದ್ರೆ ಬದುಕ್ತೀಯೋ ಇಲ್ವೋ ಅಂತ. ಸ್ವೀಟ್ ವಿಷಯನೇ ಬೇಡ, ನೀನ್ ಹೋಗಪ್ಪ, ನಿನ್ ಕೆಲಸ ನೋಡ್ಕೊ. ಅಕ್ಕ ಮೇಲ್ಗಡೆ ಇದ್ದಾರೆ. ಇಡಲ್ಲ. ಯಾಕೆ? ಇಲ್ಲ, ನಿಮ್ಮೇಲೆ ಆಣೆ ಮಾಡಬಾರ್ದು. ಎಷ್ಟೇ ಆದರೂ ನೀವು ದೊಡ್ಡವರು. ಓ, ಆಮೇಲೆ? ಏನಿಲ್ಲ, ನೀವು ಕೆಲಸ ಮುಗಿಸ್ಕೊಳ್ಳಿ. ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸ್ಬಿಡಿ. ಪಾರ್ವತಿ, ನಾನು ಚೆನ್ನಾಗಿ ಆಕ್ಟ್ ಮಾಡ್ತೀನಲ್ಲ? ಆಕ್ಟಿಂಗಾ? ನಾನು ನಿನ್ನ ಹತ್ರ ಹಾಗೆ ಮಾತಾಡಿದ್ದು ಸುಮ್ಮನೆ ತಮಾಷೆಗೆ. ಏನೋ ತಮಾಷೆನಾ? ಹೆದರ್ಕೋಬಿಟ್ಟಿಯಾ? ಇನ್ನೇನು ಮತ್ತೆ, ಹಾಗೆ ಕೂಗಾಡಿದ್ರೆ ನನಗೆ ಹೆದರಿಕೆ ಆಗಲ್ವಾ? ಹೋಗಿ, ನಾನು ನಿಮ್ಮ ಹತ್ರ ಮಾತಾಡಲ್ಲ. ಸಾರಿ ಪಾರ್ವತಿ. ಇವಾಗ ನೀನೇ ಫೋನ್ ಮಾಡ್ತೀಯ ನೋಡು. ಫೋನೇ ಬರಲಿಲ್ಲ. ನಾನೇನಾದರೂ ಅದನ್ನ ತುಂಬ ಆಟಾಡ್ಸ್ಬಿಟ್ನಾ? ಇದ್ದೇ ಇರುತ್ತೆ ಯಜಮಾನ್ರೆ. ಮತ್ತೆ ಯಾವಾಗ ಫೋನ್ ಮಾಡ್ತೀರಾ ಯಜಮಾನ್ರೆ? ನಿನ್ನ ಜೊತೆ ಮಾತಾಡಬೇಕು ಅನಿಸ್ದಾಗ. ಯಾವಾಗ ಅನ್ಸುತ್ತೆ? ಅವಾಗವಾಗ. ಸರಿ, ಬಾಯ್ ಪಾರ್ವತಿ. ಗುರುಜಿ, ನಾನು ಹೇಳಿದ್ ನನ್ನ ಬಗ್ಗೆ ಅಲ್ಲ, ಬೇರೆಯವ್ರ ಬಗ್ಗೆ. ಡೋಂಟ್ ಮಿಸ್ಟೇಕ್ ಮೀ. ನಾನು ಈ ಅರಸನ ಕೋಟೆ ಬಿಟ್ಟು ನಿಮ್ಮನ್ ಬಿಟ್ಟು ಎಲ್ಲಿಗೆ ಹೋಗ್ಲಿ ಗುರುಜಿ? ನನಗೆ ನೀವೇ ಆಧಾರ್ ಕಾರ್ಡು, ಅಡ್ರೆಸ್ ಮಾತ್ರ ಇದು. ಇಲ್ಲಿ ನಡೆಯೋ ವಿಚಾರಗಳನ್ನ ನಿಮ್ಗೆ ವರದಿ ಮೂಲಕ ತಲುಪಿಸೋದು, ಅದೇ ನನಗೆ ಇಂಪಾರ್ಟೆಂಟು. ಇನ್ಯಾವುದು ಮುಖ್ಯ ಅಂತ ಅನ್ಸಲ್ಲ ಗುರುಜಿ. ಏನಿವತ್ತು ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ಪ್ರೀತಿ ತೋರಿಸ್ತಿದ್ದೀರಾ? ಹೂ ಗುರುಜಿ, ಇವತ್ ನಿಮ್ ಮದ್ವೆ ಕಾರ್ಡ್ ಬಂದಿದ್ಯಲ್ಲ, ಅದಕ್ಕೆ ಈ ಖುಷಿ. ಹೇಗಿದೆ ಡಿಸೈನ್? ನೋಡಿದ್ರಾ? ಡಿಸೈನ್ ನೋಡ್ಲಿಲ್ಲ ಗುರುಜಿ, ಡಿಸೈನ್ ತಂದಿರೋ ವ್ಯಕ್ತಿ ನೋಡ್ದೆ. ಯಾರು ಆ ಮಹಾನ್ ಭಾವ? ಇಂತಿ ನಿಮ್ಮ ಪ್ರೀತಿಯ ಹರೀಶ್. ಏನು? ಕ್ಷಮಿಸಿದೀನಿ. ನಿಜವಾಗ್ಲೂ? ನಿಜವಾಗ್ಲೂ ಕ್ಷಮಿಸಿದೀನಿ. ಗಣಿ, ನಂಗೆ ಈಗ ಸಮಾಧಾನ ಆಯ್ತು ಕಣೋ. ನಾನು ಕ್ಷಮಿಸಿದ್ದಕ್ಕ ಇಲ್ಲ ನಿಮ್ಮ ಯಜಮಾನ್ರ ಜೊತೆ ಫೋನಲ್ಲಿ ಮಾತಾಡಿದಕ್ಕ? ಏಯ್, ನಾನೆಲ್ಲ ಯಜಮಾನ್ರ ಜೊತೆ ಫೋನಲ್ಲಿ ಮಾತಾಡ್ದೆ? ಲೇ ಅಕ್ಕ, ನಾನು ಇನ್ನ ನಿನ್ನೆ ಮೊನ್ನೆಯಿಂದ ನೋಡ್ತಿಲ್ಲ, ಹುಡ್ದಾಗ್ಲಿಂದಾನು ನೋಡ್ತಾ ಇದ್ದೀನಿ. ನೀನೇನು ಅಂತ ನನಗ್ ಗೊತ್ತಿಲ್ವಾ? ಆಗ್ಲೇ ನೀನ್ ಕಾಯ್ತಾ ಇದ್ದಿದ್ದು, ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದು ದೊಡ್ಡ ಯಜಮಾನ್ರು ಫೋನ್ ಮಾಡಿಲ್ಲ ಅಂತ ತಾನೆ? ಅದ್ ಸರಿ, ಏನೇನ್ ಮಾತಾಡಿದ್ರಿ? ಹಳ್ಳಿಲಿ ಜೋರಾಗಿ ಮಳೆ ಆಗಿ ಬೆಳೆ ಎಲ್ಲ ಕೊಚ್ಕೊಂಡು ಹೋಗಿದ್ಯಂತೆ. ಹೊಸದಾಗಿ ನಾಟಿ ಮಾಡೋಣ ಬಾ ಅಂದ್ರು. ನೀನು ಬರ್ತೀಯಾ? ಇಲ್ಲಪ್ಪ, ನಾನ್ ಬರಲ್ಲ. ನೀವು ನಿಮ್ಮ ಯಜಮಾನ್ರೆ ನಾಟಿ ಮಾಡಿ. ಮತ್ತೆ ತೆಪ್ಪಕ್ ಕುತ್ಕೋ. ಅಕ್ಕ, ನೀನ್ ಯಾವಾಗ್ಲೂ ದೊಡ್ಡ ಯಜಮಾನ್ರ ಬಗ್ಗೆ ಯೋಚನೆ ಮಾಡ್ತೀಯಲ್ಲ, ಅವರು ನಿನ್ ಬಗ್ಗೆ ಯೋಚನೆ ಮಾಡ್ತಾರ? ಖಂಡಿತ ಯೋಚನೆ ಮಾಡ್ತಿರ್ತಾರೆ ಗಣಿ. ಓಕೆ ಮೇಡಮ್.
ನಿಂಗೊಂದು ಗುಡ್ ನ್ಯೂಸ್. ಏನು ಅನುಷ್ಕಾ? ನಮ್ಮ ಮದುವೆ ಇನ್ವಿಟೇಷನ್ ಕಾರ್ಡ್ ಡಿಸೈನ್ಸ್ ಬಂದಿದೆ. ನೋಡಿ ಯಾವ್ದು ಚೆನ್ನಾಗಿದೆ ಅಂತ ಸೆಲೆಕ್ಟ್ ಮಾಡೋಣ. ಅನುಷ್ಕಾ, ಇಫ್ ಯು ಡೋಂಟ್ ಮೈಂಡ್, ನೀನೇ ನೋಡಿ ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಫೈನಲೈಸ್ ಮಾಡ್ತೀಯಾ? ನನಗೆ ತುಂಬ ತಲೆ ನೋಡ್ತಾ ಇದೆ. ನೀನು ಎಲ್ಲೇ ಇರೋ, ಹೇಗೆ ಇರೋ, ಯಾರೇ ಆಗಿರೋ, ನನ್ನ ಮನಸ್ಸಲ್ಲಿರೋದು ನೀನು ಮಾತ್ರ. ಆದಿತ್ಯ ಸರ್ ಎಲ್ಲದನ್ನು ಮರೆತು ಅನುಷ್ಕಾ ಮೇಡಮ್ ಜೊತೆ ಮದುವೆ ಆಗೋಕ್ಕೆ ತಯಾರಾಗಿದ್ದಾರೆ ಅಂದ್ಕೊಂಡಿದ್ದೆ. ಆದರೆ ಅವರಿನ್ನೂ ಆ ಕಣ್ಣನ್ನು ಮರ್ತಿಲ್ಲ. ಅಂದರೆ ಅವ್ರಿಗೆ ಈ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತಾಯಿತು. ಇಲ್ಲ, ಹೇಗಾದರೂ ಮಾಡಿ ಆದಿತ್ಯ ಸರ್ಗೆ ನೀವು ಹುಡುಕ್ತಾ ಇರೋ ಹುಡುಗಿ ಕಣ್ಣು, ನೀವು ಇಷ್ಟಪಟ್ಟು ಪ್ರೀತಿಸಿರೋ ಹುಡುಗಿ ಕಣ್ಣು ಪಾರ್ವತಿದೆ ಅಂತ ಹೇಳ್ಬಿಡ್ಬೇಕು. ಹೇಗೆ ಹೇಳೋದು? ಇನ್ನೊಂದ್ಸಲ ಅದು ನಿನ್ನನ್ನು ಮದುವೆ ಮಾಡ್ಕೊಂಡ್ರೆ ಅಷ್ಟೇ ನನ್ನ ಗತಿ. ಯಾಕ್ರಿ ನಾನೇನ್ರಿ ಮಾಡಿದ್ದೀನಿ ಅಂಥದ್ದು? ನೀನ್ ಮಾಡಿರೋದು ಒಂದ ಎರಡ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಆಗತ್ತೆ. ನಾನಾಗಿರೋ ಹೊತ್ತಿಗೆ ನಿನ್ನ ಸಹಿಸ್ಕೊಂಡು ಇಷ್ಟು ವರ್ಷ ಕಷ್ಟಪಟ್ಟು ಸಂಸಾರ ಮಾಡ್ತಾ ಇದ್ದೀನಿ. ಅದೇ ಬೇರೆಯವನೇನಾರು ಆಗಿದ್ದಿದ್ರೆ ನಿನ್ ಸವಸ ಬೇಡ ಅಂತ ದೇಶಾಂತರ ಹೋಗ್ಬಿಟ್ಟಿದ್ದ. ಅಯ್ಯಯ್ಯೋ, ನೀವು ಮಾತ್ರ ಹಂಗೆ ಮಾಡಬೇಡ್ರಿ. ಏನೋ ತಮಾಷೆಗೆ ಹಂಗೆಲ್ಲ ನಡ್ಕೊಂಡಿರ್ತೀನಪ್ಪ, ಅದನ್ನೇ ನೀವು ಸೀರಿಯಸ್ ಆಗಿ ತಗೊಳ್ತೀರಾ? ಸಾಕು ಮಾಡೆ ನೀನು ಡೌನ್ ಎಲ್ಲ. ಅದು ಬಿಡು, ಫ್ಯಾನ್ಗೆ ನಮ್ಮ ಇನ್ವಿಟೇಷನ್ ಕಾರ್ಡ್ ಯಾಕೆ ಅನ್ಸಿದ್ಯಾ? ಹೇಳ್ತೀನಿ, ಮಲ್ಕೊಳ್ರಿ. ಅಲ್ಲಿ ನೋಡ್ರಿ, ನಮ್ಮ ಮದುವೆ ಕಾರ್ಡು ಎಷ್ಟು ಚೆನ್ನಾಗಿದೆ ಅಲ್ವಾ? ಅದರಲ್ಲಿ ನನ್ನ ಹೆಸರು ಹಾಕ್ಸಿದ್ ಅಲ್ಲ, ನಮ್ಮಿಬ್ರು ಹೆಸರು ಹಾಕ್ಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹಾಗೇನಾದ್ರೂ ಹಾಕ್ಸಿದ್ರೆ ತೆಗ್ಸಿ ಅದಕ್ಕೆ ಅಂತ ಮೊದಲು ನಾನೇ ಹೇಳ್ತೀನಿ. ಯಾಕ್ರಿ ನನ್ನ ಎಲ್ಲ ಐಡಿಯಾಗಳಿಗೂ ಅಡ್ಡಗಾಲಾಗ್ತೀರಾ ನೀವು? ಮೇದಾಮು, ಆ ಥರ ಹೆಸರು ಹಾಕ್ಸ್ಕೊಳ್ಳೋದು ಯೋಗ್ಯತೆ ಬೇಕು. ಯೋಗ್ಯತೆ ನಿನಗಿದ್ಯಾ? ಅದು ಖಂಡಿತವಾಗ್ಲೂ ಇಲ್ಲ. ಈ ಮನೆ ಚಿಕ್ಕಮ್ಮ ಅಂತ ಅನ್ಸ್ಕೊಂಡಿದ್ಯಾ? ಈ ಮನೆಗೆ ಏನ್ ಮಾಡಿದ್ಯಾ ನೀನು? ನಮ್ಮ ಪ್ರೀತು ಆದಿಗೆ ತನ್ನ ಮಗು ಅಂತ ಪ್ರೀತಿನ ಮಾಡ್ಕೊಂಡಿದ್ಯಾ? ಇನ್ಯಾರು? ನನ್ನ ಧರ್ಮಪತ್ನಿ. ನೀನು ಆ ಥರ ಮಾಡಿದ್ಯಾ? ಓ, ಮಾಡ್ದೆ. ನಿನ್ನ ಮನ್ಸಲ್ಲಿ ಯಾರು ಬಂದರು? ಯಾರ್ಯಾರೋ ಬಂದ್ರು ಬ್ರೋ. ಯಾರ್ಯಾರೋ ಬಂದ್ರ? ತಡಿ, ಜನನಿಗೆ ಹೇಳ್ತೀನಿ. ಅಂದ್ರೆ ಮಾಡ್ಬಿಡ ಬ್ರೋ, ಜನನೇ ಬಂದಿದ್ದು. ಸುಳ್ಳು. ನಿಜವಾಗ್ಲು ಬ್ರೋ, ಪ್ರಾಮಿಸ್. ಈಗ ನನ್ನ ವಿಷಯ ಬಿಡು, ನೀನ್ ಕಣ್ಮುಚ್ಕೊಂಡು ನೆನ್ಸ್ಕೋ, ಯಾರು ಬರ್ತಾರೆ ನೋಡೋಣ. ಪ್ರೀತು, ನನಗದೆಲ್ಲ ಆಗ್ಬರಲ್ಲ. ಇವಾಗೇನು ಈ ಪ್ರಸಾದ ನಾನು ತಿನ್ಲೋ ಎಲ್ಲ ತಗೊಂಡು ಹೋಗ್ತೀಯೋ? ಬ್ರೋ, ಒಂದ್ಸಲ ಟ್ರೈ ಮಾಡು ಬ್ರೋ, ಕಣ್ಮುಚ್ಕೋ ಬ್ರೋ, ಪ್ಲೀಸ್ ಬ್ರೋ, ನಂಗೋಸ್ಕರ ಬ್ರೋ, ಪ್ಲೀಸ್. ಸರಿ. ಪ್ರೀತು, ನಿನ್ ಮನ್ಸಲ್ಲಿ ಯಾರು ಬಂದ್ರು? ಯಾರು ಇಲ್ಲ. ಯಾರು ಬಂದಿಲ್ವಾ ಅಥವಾ ಬಂದಿದ್ರು ಹೇಳ್ತಿಲ್ವಾ? ಯಾರು ಬಂದಿಲ್ಲ ಅಂತ ಹೇಳಿದ್ನಲ್ಲ ಪ್ರೀತು. ಸರಿ ಬಿಡು, ನಿನ್ ಮನ್ಸು ಸರಿ ಇಲ್ಲ ಅನ್ಸುತ್ತೆ, ಅದಕ್ಕೆ ಯಾರು ಬರಲಿಲ್ಲ. ಪ್ರಸಾದೇನು ಸರಿ ಹೋಗುತ್ತೆ. ಗುಡ್ ನೈಟ್. ಇನ್ನೊಂದ್ಸಲ ಕಣ್ಣು ಮುಚ್ಕೊಂಡು ನೋಡ್ತೀನಿ. ಯಾರು ಮನ್ಸಿಗೆ ಬರ್ತಾರೋ ಅವರಿಗೆ ಈ ಪ್ರಸಾದ ಕೊಡ್ತೀನಿ. ಇದನ್ನೇ ನಂಬೋದಿಕ್ಕಾಗಲ್ಲ ಅಂತ ಹೇಳಿದ್ದು. ಖಂಡಿತವಾಗ್ಲೂ ಯಾರಾದ್ರೂ ಬಂದಿರ್ತಾರೆ. ಯಾರಿರ್ಬೋದು? ಅನುಷ್ಕಾ? ಇಲ್ಲ, ಅವ್ರು ಬಂದಿದ್ರೆ ಹೇಳ್ದೆ ಯಾಕೆ ಮುಚ್ಚಿಡ್ತಿದ್ರು? ಮತ್ತಿನ್ಯಾರು ಬಂದಿರ್ಬೋದು? ಪಾರ್ವತಿಯವರು. ಅದಂಗೆ ಹೇಳ್ತೀಯಾ? ಹೇಗೆ ಅಂದ್ರೆ, ಪಾರ್ವತಿಯವರು ಈ ಮನೇಲಿರೋ ಎಲ್ಲಾರ ಮನ್ಸಲ್ಲೂ ಜಾಗ ಪಡ್ಕೊಂಡಿದ್ದಾರೆ. ಅದ್ರಲ್ಲೂ ಭಾವನ್ ಮನ್ಸಲ್ಲಿ ಸ್ವಲ್ಪ ಜಾಸ್ತಿನೇ. ಅದಕ್ಕೆ ಇನ್ನೊಂದು ವಿಷಯ ಗೊತ್ತಾ? ನಂಗೆ ಗೊತ್ತಿತ್ತು. ಹಾಗಾದ್ರೆ ಗೊತ್ತಿದ್ದು ನಾ ಹತ್ರ ನಾಟಕ ಮಾಡ್ದ್ಯಾ? 100 ಜನ್ಮ ಕಳೆದ್ರು ನನ್ ಮನ್ಸಲ್ಲಿ ನಿನ್ನನ್ ಬಿಟ್ರೆ ಬೇರೆ ಯಾರು ಬರಲ್ಲ ಪ್ರೀತು. ಓಯ್,
ನೀನು ಈ ಮನೆಗೆ ಬಂದಮೇಲೆ ನಮ್ಮ ಮನೆ ಕಡೆ ಇನ್ನೂ ಜಾಸ್ತಿ ಆಯಿತು ಗೊತ್ತಾ? ಓಹೋ, ಇದ್ಯಾಕೋ ಜಾಸ್ತಿ ಆಯ್ತು. ಮದ್ವೆ ಆದ ಹೊಸದ್ರಲ್ಲಿ ಎಲ್ಲಾ ಗಂಡಂದ್ರು ತಮ್ಮ ಹೆಂಡತಿನ ತುಂಬಾ ಹೊಗಳ್ತಾರಂತ ಕೇಳ್ಪಟ್ಟಿದ್ದೆ. ಅದು ನಿಜ ಆಯ್ತು. ಅರೆ ನಿಜ ಹೇಳ್ತಿರೋದು, ಪ್ರಾಮಿಸ್. ಪ್ರಸಾದ ತುಂಬಾ ಚೆನ್ನಾಗಿದೆ ಯಜಮಾನ್ರೆ. ಪ್ರಸಾದ ಅಲ್ವಾ, ಚೆನ್ನಾಗೇ ಇರುತ್ತೆ. ಆದ್ರೂ ನನಗ್ ತಿನ್ಸಿದ್ ನನ್ ದೇವ್ರಲ್ವಾ, ರುಚಿ ಇನ್ನೂ ಜಾಸ್ತಿನೇ ಇತ್ತು. ಇನ್ನೇನ್ ಬಂದ್ಬಿಡ್ತಾರೆ, ನೀವ್ ಕುತ್ಕೊಳ್ಳಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಬೇಡ ಮಗಳೇ, ಕುಡಿಯೋಕೆ ಮನ್ಸಿಲ್ಲ. ಕಾಫಿ ಕುಡಿಯೋದಕ್ಕೆ ಯಾಕೆ ಮನ್ಸ್ ಮಾಡ್ಬೇಕಪ್ಪ? ನನ್ನ ಅಪ್ಪ ಅಂತ ಕರೆದಿಯಮ್ಮ? ನೀವ್ ನನ್ನನ್ನ ಬಾಯಿ ತುಂಬಾ ಮಗಳೇ ಅಂತ ಕರೆದ್ಮೇಲೆ ನಾನ್ ನಿಮ್ಮನ್ನ ಅಪ್ಪ ಅಂತಾನೆ ಕರಿಬೇಕು ತಾನೆ? ಹನುಮಂತು ಏನ್ ಸಂಸ್ಕಾರ ಕಲಿಸಿದಾನೆ. ನಿನ್ನನ್ನು ನೋಡ್ತಾ ಇದ್ರೆ ನನ್ನ ಮಗಳೇ ಏನೋ ಭಾವನೆ ಬರ್ತಾ ಇದೆ. ಹಾಗೆ ಅನ್ಕೊಳ್ಳಿ. ಆಯ್ತು ಮಗಳೇ, ಬದುಕು ನಡೆಸೋದೆ ಕಷ್ಟವಾಗ್ಬಿಟ್ಟಿದೆ ಕಣಮ್ಮ. ಯಾಕೆ ಹಂಗಂತೀಯ ಮುರಳಿ? ನಮ್ಮ ಅಖಿಲಮ್ಮನವ್ರು ಇರೋವರೆಗೂ ಅವ್ರ ಜೊತೆಲಿರೋರನ್ನ ಕಷ್ಟಪಡೋದಕ್ಕೆ ಬಿಡ್ತಾರ? ಖಂಡಿತ ಬಿಡೋದಿಲ್ಲ. ಎಲ್ರೂ ಪಾಲ್ಗೂ ಅವ್ರೊಂದೇ ಥರ ಇರೋದಿಲ್ಲ ಕಣ. ಏನು ಹೇಳ್ತಿದೀಯ ಮುರಳಿ? ಅವರು ನಮ್ಮ ಪಾಲಿನ ದೇವರು. ನಮ್ಗೆ ಕಷ್ಟ ಅಂತ ಬಂದಾಗ ಅವ್ರು ಕಾಪಾಡಲ್ವಾ? ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ಹನುಮಂತು. ನಿನ್ನ ಹಾಗೆ ನಾನು ಕೂಡ ಇಷ್ಟು ದಿವಸ ಅವ್ರನ್ನ ದೇವರು ಅಂತಾನೆ ಪೂಜಿಸ್ತಾ ಇದ್ದೆ. ಸಾಕಾಗೋಲ್ಲ, ತಗೊಂಡಿರೋ ಸಾಲಕ್ಕೆ ಬಡ್ಡಿ ಕಟ್ಬೇಕಲ್ಲ. ಒಂದು ದಿವಸ ತಡ ಆದ್ರೂ ಬಾಯಿಗೆ ಬಂದಾಗೆ ಅನ್ನಿಸ್ಕೋಬೇಕು. ಈಗಿನ ಸಂದರ್ಭದಲ್ಲಿ ದುಡ್ಡು ಎಲ್ಲಿ ಹುಟ್ಟುತ್ತೇಳು? ಮಗಳನ್ನ ಕೇಳಿ ಅಳಿಯಂದ್ರು ತುಂಬ ಚೆನ್ನಾಗಿದ್ದಾರಲ್ಲ, ಅನುಕೂಲವಾಗಿದ್ದಾರಲ್ಲ ಅಂತ ಹೆಂಡತಿ ಹೇಳ್ತಾಳೆ. ಆದರೆ ಮದುವೆ ಮಾಡಿಕೊಟ್ಟಿರೋ ಮಗಳನ್ನ ಸ್ವಾಭಿಮಾನ ಬಿಟ್ಟು ನನಗೆ ದುಡ್ಡು ಬೇಕು ಕೊಡಮ್ಮ ಅಂತ ಹೇಗೆ ಕೇಳಿ ಹನುಮಂತು? ತಗೊಳ್ಳೋ, ನನ್ನ ಮಗಳು ಅನ್ನಪೂರ್ಣೆ ಇದ್ದಂಗೆ, ಬೇಡ ಅನ್ಬಾರ್ದು. ಇಸ್ಕೋ. ಎಲ್ರಿಗೂ ನಿನ್ನಂತ ಮಗಳೇ ಸಿಗಲಿ ಅಮ್ಮ. ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಬ್ಲಾಕ್ ಲಿಸ್ಟಲ್ಲಿ ಹಾಕಿದ್ದಾರೆ. ಏನ್ ಮಾಡ್ಬೋದು? ಇನ್ಯಾವ ದಾರಿ ಇದೆ ನನಗೆ? ಕರೆಕ್ಟ್, ಇದೇ ಸರಿಯಾದ ದಾರಿ. ಹಾಗೆ ಮಾಡ್ತೀನಿ. ಈಗ ಗೊತ್ತಾಯ್ತು, ನಾನು ಪೂಜಿಸ್ತಾ ಇದ್ದಿದ್ದು ದೇವ್ರಿಗೆಲ್ಲ, ಕಲ್ಲಿಗೆ ಅಂತ. ಪಾರ್ವತಿ, ಏನೇ ಯೋಚನೆ ಮಾಡ್ತಿದೀಯಾ? ಬಾ, ಊಟ ಮಾಡೋಣ. ನನಗೆ ಹಸಿವಿಲ್ಲ ಅಪ್ಪ, ಬೇಡ. ಹಸಿವಾದಾಗಲೇ ಊಟ ಮಾಡಬೇಕು ಅಂತೇನಿಲ್ಲ. ಟೈಮ್ಗೆ ಹೊಟ್ಟೆಗೆ ಏನಾದರೂ ಒಂಚೂರು ಹಾಕ್ಕೋಬೇಕು. ಎದ್ದು ಬಾ.
ಅಪ್ಪ ಏನಮ್ಮ? ಅದು ಅಂಥವ್ರಿಗೆ ಅರ್ಸನ್ ಕೋಟೆಯಿಂದ ತೊಂದರೆ ಆಗ್ತಿದೆ ಅಂದರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಅಪ್ಪ. ಮಗಳೇ, ಇದೆಲ್ಲ ದೊಡ್ಡ ದೊಡ್ಡವ್ರ ವ್ಯವಹಾರ. ನಮ್ಮಂಥ ಚಿಕ್ಕವ್ರು ಏನು ಗೊತ್ತಾಗುತ್ತೆ ಹೇಳು? ಅಖಿಲಮ್ಮನವ್ರಿಗಿಂತ ನಾವು ಬುದ್ಧಿವಂತರ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೋಗಿ ಹೋಗಿ ನೀನು ಆ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದೀಯಲ್ಲ. ಎದ್ಬಾ, ಊಟ ಮಾಡೋಣ. ನಿನ್ನೆ ರಾತ್ರಿ ಯಾರ ಜೊತೆನೋ ಯಾವುದೋ ಕೆಲಸದ ವಿಚಾರವಾಗಿ ಫೋನಲ್ಲಿ ಮಾತಾಡ್ತಾ ಇದ್ರು. ಆದರೆ ನನಗೆ ಯಾಕೋ ಅದು ಸರಿ ಕಾಣಿಸ್ಲಿಲ್ಲ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ಲು? ಗೊತ್ತಿಲ್ಲ ಭಾವ, ಆದರೆ ಮುಂದೆ ಅದರಿಂದ ಏನೋ ತೊಂದರೆ ಆಗುತ್ತೆ ಅನ್ನಿಸ್ತಿದೆ. ಡೋಂಟ್ ವರಿ ಜರ್ನಿ. ಅನುಷ್ಕಾ ಯಾವುದೋ ಆಫೀಸ್ ವಿಚಾರವಾಗಿ ಮಾತಾಡಿರ್ತಾಳೆ. ಅವಳು ಬುದ್ಧಿವಂತೆ. ಆ ಥರ ದುಡುಕಿ ಯಾವ ನಿರ್ಧಾರನೂ ತೊಗೊಳಲ್ಲ. ಆ ಥರ ಏನಾದರೂ ಇದ್ದರೆ ನನ್ನ ಗಮನಕ್ಕೆ ಬಂದೇ ಬರುತ್ತೆ. ನಥಿಂಗ್ ಟು ವರಿ. ಸರಿ ಭಾವ. ಅವನನ್ನ ಅಮ್ಮ ಅವ್ರ ಕಂಪ್ನಿಯಿಂದ ಕೆಲಸದಿಂದ ತೆಗೆದುಬಿಟ್ರಂತೆ. ಆ ಆಘಾತದಿಂದ ಅವನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನಂತೆ. ಸಾವು ಬದುಕಿನ ಮಧ್ಯೆ ಆಸ್ಪತ್ರೆಯಲ್ಲಿ ಹೋರಾಡ್ತಿದ್ದಾನಂತೆ. ನಾನು ಆಸ್ಪತ್ರೆಗೆ ಹೋಗಿ ಏನಾಗಿದೆಯೋ ನೋಡ್ಕೊಂಡ್ಬರ್ತೀನಿ. ಹಾಗಿದ್ರೆ ಓದ್ತೀನಿ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕವರ್ಷಗಳು 1942ಕ್ಕೆ ಸಲ್ಲುವ ಶ್ರೀ ಶಾರ್ವರಿ ನಾಮ ಸಂವತ್ಸರದ ದಕ್ಷಿಣಾಯಣ ಶರದೃತು ಕಾರ್ತಿಕ ಮಾಸ ಶುಕ್ಲ ಪಕ್ಷ ದಿನಾಂಕ 7-10-2020 ಶನಿವಾರ ಪ್ರಥಮ ಶಾಸ್ತ್ರ ದೇವತಾ ಕಾರ್ಯ ಹಾಗೂ ದಿನಾಂಕ 8-10-2020 ಭಾನುವಾರ ಈ ಶುಭ ದಿನ ಬೆಳಿಗ್ಗೆ 9:50 10:20 ಗಂಟೆಯೊಳಗೆ ಸಲ್ಲುವ ಶುಭ ಮೇಷ ಲಗ್ನ. ಪಾರ್ವತಿ ಅವರೇ, ಪಾರ್ವತಿ ಅವರೇ. ಯಾರು? ಓ ನೀವಾ? ಏನ್ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಪಾರ್ವತಿ ಅವರಿಲ್ವಾ? ಅವಳಿಲ್ಲ. ಎಲ್ಲೋಗಿದ್ದಾರೆ? ಅವಳು ಅಖಿಲಮ್ಮ ಅವ್ರ ಮನೆಗೆ ಹೋಗಿದ್ದಾಳೆ. ಏನ್ ವಿಷಯ? ಏನಿಲ್ಲ, ನಾನು ಅಲ್ಲೇ ಹೋಗಿ ನೋಡ್ತೀನಿ. ಸರಿ. ಆ ಮನೆಗೆ ಹೋಗಿ ಪಾರ್ವತಿ ಅವ್ರನ್ನ ಮಾತಾಡ್ಸಕ್ಕಾಗತ್ತಾ? ಚಾನ್ಸೇ ಇಲ್ಲ. ಛೇ, ಏನ್ ಮಾಡೋದು? ಈ ವಿಷಯ ನನ್ನಲ್ಲೇ ಉಳಿದು ಬಿಡ್ತಲ್ಲ. ನಿಜ ಆಗೋಯ್ತು. ಪಾರ್ವತಿ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದೀಯ ನೀನು? ಯಾಕಮ್ಮ, ಯಾಕೆ ಈ ರೀತಿ ಇನ್ನೊಬ್ರಿಗೆ ಅನ್ಯಾಯ ಮಾಡ್ತಿದ್ದೀರಾ? ಅದರಿಂದ ನಿಮಗ್ ಸಿಗೋದಾದ್ರೂ ಏನು? ಪಾರ್ವತಿ, ಅಮ್ಮ ನೀನ್ ಹೇಳಿದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನಿದ್ದಾರೆ ಅನ್ನೋ ಮಾತ್ರಕ್ಕೆ ಬಾಯ್ಗೆ ಬಂದಾಗೆಲ್ಲ ಮಾತಾಡ್ಬೇಡ. ಏನ್ ಹೇಳ್ತಾ ಇದೆ ಪಾರ್ವತಿ? ಯಾವುದೋ ವ್ಯಕ್ತಿ ಸಾವಿಗೆ ಮಾಮ್ ಹೇಗೆ ಕಾರಣ ಆಗ್ತಾರೆ? ಅಲ್ಲ, ಮಾಮ್ ಏನ್ ಮಾಡಿದ್ದಾರೆ ಅಂತ? ತಪ್ಪು ಮಾಡಿದ್ದಾರೆ. ಒಂದು ಅಮಾಯಕ ಜೀವ ಜೊತೆ ಆಟ ಆಡಿ ದೊಡ್ಡ ತಪ್ಪು ಮಾಡಿದ್ದಾರೆ.
ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಗೊತ್ತಾ? ಓಹೋ, ಇದು ನಮ್ಮ ಗುರೂಜಿ ಕೆಲಸ. ಗೊತ್ತಿಲ್ಲದೆ ಇದನ್ನ ಅಖಿಲಕ್ಕ ಮಾಡಿರೋ ತಪ್ಪು ಅಂತ ಅನ್ಕೊಂಡು ಇಷ್ಟೆಲ್ಲ ಭರತನಾಟ್ಯ ಮಾಡ್ತಿದ್ದಾಳೆ. ಮಾಡೆ ಮಾಡೆ ನನಗೆ ಭರತನಾಟ್ಯ ಮಾಡೋಕೆ ಇನ್ನು ಸ್ವಲ್ಪ ಹೊತ್ತೇ ಟೈಮು. ಅಮ್ಮ, ಪಾರ್ವತಿ ಹಾಗೆ ಮಾತಾಡಿದ್ಲು ಅಂತ ನೀವು ನೀವು ದೇವ್ರನ್ನ ಬೇಡ್ಕೊಳ್ತಾ ಅಲ್ಲಿ ಠಿಕಾಣಿ ಹೂಡೋ ಥರ ಕಾಣ್ತಿದೆ. ಅಯ್ಯೋ, ನೀವಿಲ್ಲಿಗೆ ಯಾವಾಗ ಬರ್ತಿರೋ, ಯಾವಾಗ ಹೋಗ್ತಿರೋ, ಏನು ಮಾಡ್ತಿರೋ ಒಂದು ಗೊತ್ತಾಗಲ್ಲ ಗುರೂಜಿ. ನಿಮ್ಮ ನಡೆನೇ ಒಂಥರ ನಿಗೂಢ. ಈ ಅನುಷ್ಕಾ ಯಾವತ್ತೂ ಯಾರಿಗೂ ಅಷ್ಟು ಬೇಗ ಅರ್ಥ ಆಗಲ್ಲ. ನೀವು ಹೇಳ್ತಿರೋದು ನಿಜ ಗುರೂಜಿ. ನಿಮಗಿಷ್ಟು ಹತ್ರ ಇರೋ ನನಗೇ ನೀವು ಅರ್ಥ ಆಗಿಲ್ಲ. ಇನ್ನು ಬೇರೆಯವ್ರಿಗೆಲ್ಲ ಯಾವಾಗ ಅರ್ಥ ಆಗ್ತಿರೋ ಏನೋ. ಪಾರ್ವತಿ ಅವ್ರಿಗೆ ಗೊತ್ತಾದಾಗ ಅದಕ್ಕೆ ಅತ್ತೆನೇ ಕಾರಣ ಅನ್ಕೊಂಡು ಅವರಿಗೆ ಎಚ್ಚರವಾಗಿರೋ ಥರ ಹೇಳಿದ್ರು. ಕೆಲಸ ಮಾಡೋ ಆ ವ್ಯಕ್ತಿ ಏನಾದರೂ ತನ್ನ ಪ್ರಾಣನ ಕಳ್ಕೊಂಡಿದ್ದಿದ್ರೆ ಅದಕ್ಕೆ ಹೊಣೆ ಆಗ್ತಿದ್ದು ಯಾರು ಭಾವ? ಅತ್ತೆನೇ ತಾನೇ. ಈ ವಿಚಾರದಲ್ಲಿ ಪಾರ್ವತಿಯವರು ಅತ್ತೆನ ಎಚ್ಚರಿಸೋದಿಕ್ ಬಂದಿದ್ರೆ ಹೊರತು ಅವ್ರ ವಿರುದ್ಧವಾಗಿ ಮಾತಾಡೋದಿಕ್ಕಲ್ಲ. ಪಾರ್ವತಿಯವ್ರಿಗೆ ಅತ್ತೆ ಬಗ್ಗೆ ಎಷ್ಟು ಗೌರವ ಇದೆ ಅಂತ ನನಗ್ ಚೆನ್ನಾಗಿ ಗೊತ್ತು. ಆದ್ರೆ ನೀವೇ ದುಡುಕ್ಬಿಟ್ರಿ ಭಾವ. ನಿಮ್ ಕಡೆ ಕೈ ಮಾಡಿ ಹಾಗನ್ಲಲ್ಲ ಅತ್ತೆ, ನಂಗೆ ಸಹಿಸ್ಕೊಳಕ್ಕೆ ಆಗ್ತಿಲ್ಲ. ವಯಸ್ಸಾಗಿರೋ ಕೆಲವೊಬ್ರನ್ನ ತೆಗೆದು ಬರೀ ಯೂತ್ಸ್ನ ಇಟ್ಕೊಂಡ್ರೆ ಕಂಪ್ನಿ ಬೆಳವಣಿಗೆಗೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡೆ. ಬಟ್ ಅದರಿಂದ ಇಷ್ಟೆಲ್ಲ ಸಮಸ್ಯೆ ಆಗತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಅತ್ತೆ. ಅದಕ್ಕಾಗಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನೀವು ನಂಬಿಕೆಯಿಂದ ಕೊಟ್ಟಿರೋ ಈ ಪೋಸ್ಟ್ ನಂಗೆ ಬೇಡ ಅತ್ತೆ. ನಾನು ಹಿಂದೆ ಸರಿತಾ ಇದ್ದೀನಿ. ಪ್ಲೀಸ್ ಈ ಫೈಲ್ ತಗೊಳ್ಳಿ ಅತ್ತೆ. ಅದನ್ನ ಸಮರ್ಥವಾಗಿ ಉಪಯೋಗಿಸ್ಕೋಬೇಕು. ಆಗ್ಲೇ ಅದಕ್ಕೊಂದು ಅರ್ಥ ಇರೋದು. ಅನುಷ್ಕಾ, ನಿನಗೆ ಸಿಕ್ಕಿರೋ ಈ ಅವಕಾಶದಿಂದ ನೀನು ಹಿಂದೆ ಸರಿಯಲ್ಲ ಅಂದ್ಕೊಂಡಿದ್ದೀನಿ. ಮುಂದೆ ಇಂಥ ಸಂದರ್ಭ ಬಂದಾಗ ಹಿರಿಯರನ್ನ ಕೇಳು. ನಾವು ಇದೇ ದಾರಿಯಲ್ಲಿ ನಡೆದು ಬಂದಿದ್ದೀವಿ. ನೀನು ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಿಲ್ಲ. ನಿನಗೆ ಆ ಥರ ಬುದ್ಧಿ ಇಲ್ಲ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆನ ಉಳಿಸು. ಆಗೋಗಿರೋದ್ರ ಬಗ್ಗೆ ಚಿಂತೆ ಮಾಡದೆ ಇನ್ನು ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಓಕೆ? ಥ್ಯಾಂಕ್ಸ್ ಅತ್ತೆ. ನಾವು ನಡಿಬೇಕಾಗಿರೋ ದಾರಿ ಹೇಗಿರಬೇಕು ಅಂತ ತೋರಿಸ್ಕೊಟ್ರಿ. ಇನ್ಮೇಲೆ ನೀವು ಹಾಕಿದ ಗೆರೆನ ನಾನು ದಾಟಲ್ಲ. ಗುಡ್. ಸರಿ ಅತ್ತೆ, ನಾನು ಬರ್ತೀನಿ. ಆಯ್ತಮ್ಮ. ನಾನು ಆಡಿದ ನಾಟಕ ಸಖತ್ತಾಗೆ ವರ್ಕೌಟ್ ಆಗಿದೆ. ಇದು ಬರೀ ಟ್ರಯಲ್ ಅತ್ತೆ, ಪಿಕ್ಚರ್ ಇನ್ನು ಬಾಕಿ ಇದೆ. ತಪ್ಪಾಗ್ಬಿಟ್ಟೆ. ಪಾರ್ವತಿ ವಿಚಾರದಲ್ಲಿ ಹಿಂದೂ ಮುಂದೆ ನೋಡ್ತಿದ್ದ ಹುಡುಗಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ವಿಚಾರಗಳು ಎಲ್ಲಿಂದ ಬರುತ್ತೆ ಅನ್ನೋ ತಿಳುವಳಿಕೆ ಇಲ್ಲದೆ
ಎಲ್ಲರ ಮುಂದೆ ಪಾರ್ವತಿಗೆ ಬೈದೆ. ಛೇ, ಇವಾಗ ಏನ್ ಮಾಡ್ಲಿ? ಪಾರ್ವತಿಗೆ ಹೋಗಿ ಸಾರಿ ಕೇಳಲ್ಲ? ಎಷ್ಟು ಸತಿ ಅಂತ ಸಾರಿ ಕೇಳಲಿ? ಇದಕ್ಕೆ ನನಗೆ ನಾನೇ ಶಿಕ್ಷೆ ಕಟ್ಕೋಬೇಕು. ಐ ಆಮ್ ಸಾರಿ ಪಾರ್ವತಿ, ಐ ಆಮ್ ರಿಯಲಿ ಸಾರಿ. ಸ್ನೇಹಿತರಿಗಾದ ಗತಿ ಮುಂದೊಂದಿನ ಬೇರೊಬ್ರಿಗಾಗಲ್ಲ ಅಂತ ಏನಪ್ಪ ಗ್ಯಾರಂಟಿ? ಅದಕ್ಕೆ ನೀವು ಮಾಡಿದ ತಪ್ಪು ಇನ್ಮೇಲೆ ಈ ರೀತಿ ಮಾಡಬೇಡಿ ಅಂತ ಹೇಳೋದಿಕ್ ಹೋಗಿದ್ನೇ ಹೊರತು ಅವ್ರ ವಿರುದ್ಧವಾಗಿ ಮಾತಾಡೋದಕ್ಕಲ್ಲಪ್ಪ. ಅಖಿಲಮ್ಮನವರು ಈ ರೀತಿ ತಪ್ಪು ನಿರ್ಧಾರಗಳನ್ನ ತಗೋತಾರೆ ಅಂತ ನನ್ನ ಮನ್ಸಿಗೆ ಅನಿಸ್ತಾ ಇಲ್ಲ. ನಿನಗೆ ಅನಿಸ್ದೇ ಇರ್ಬೋದು, ಆದ್ರೆ ಈಗ ತಪ್ಪಾಗಿದೆ. ಯಾವ ಉದ್ದೇಶ ಇಟ್ಕೊಂಡು ಅಮ್ಮ ಈ ರೀತಿ ಮಾಡಿದ್ರೋ ಅಥವಾ ಬೇರೆ ಯಾರು ಮಾಡಿದ್ರೋ ನನಗೆ ಗೊತ್ತಿಲ್ಲ. ಆದ್ರೆ ಅಮ್ಮನ್ನೇ ನಂಬ್ಕೊಂಡು ಅವ್ರ ಕಂಪ್ನಿಲಿ ಕೆಲಸ ಮಾಡ್ತಿರೋರ್ಗೆ ಈ ರೀತಿಯ ಬೆಳವಣಿಗೆ ಅವ್ರ ನೆಮ್ಮದಿ ಕಿತ್ಕೊಳ್ಳೋದಂತೂ ನಿಜ. ಇದು ಖಂಡಿತ ಒಳ್ಳೆ ಬೆಳವಣಿಗೆ ಅಲ್ಲಪ್ಪ. ನಿನ್ನ ಮನಸ್ಸಿಗೆ ಸರಿ ಅನ್ನಿಸ್ತಿದ್ಯಾ ಪಾರ್ವತಿ? ನಾನು ಮಾತಾಡಿದ್ದು ನನಗೆ ತಪ್ಪು ಅಂತ ಅನಿಸ್ತಿಲ್ಲ ಅಮ್ಮ. ಏನ್ ಮಾಡ್ತೀರಾ? ಆಪ್ಷನ್ ನಂಬರ್ 2. ಪಾರ್ವತಿ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ, ಏನೋ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟಿದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಅಂತ ಕೇಳ್ಕೊತೀರಾ. ಆಗ್ಲೂ ಅವಳ ಮನಸ್ಸು ಕರಗ್ಲಿಲ್ಲ ಅಂತ ಇಟ್ಕೊಳ್ಳಿ. ಆಗೇನ್ ಮಾಡ್ತೀರಾ? ಆಪ್ಷನ್ ನಂಬರ್ 3ಗೆ ಹೋಗ್ತೀರಾ. ಪಾರ್ವತಿ, ಈ ಮನೇಲಿ ನಿನಗೆ ತುಂಬಾ ಬೆಲೆ ಇದೆ, ನಮ್ದಿಲ್ಲಿ ಏನೂ ನಡೆಯಲ್ಲ ಅಂತ ನನಗೆ ಗೊತ್ತಾಯ್ತು. ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇದಕ್ಕೆ ನೀನೇನು ಶಿಕ್ಷೆ ಕೊಟ್ಟರು ನಾನು ತಗೋತೀನಿ, ಆದರೆ ಕ್ಷಮಿಸೋಕ್ಕಾಗಲ್ಲ ಅಂತ ಮಾತ್ರ ಹೇಳಬೇಡ. ಬೇಕಾದರೆ ನಾನು ನಿನ್ನ ಕಾಲಿಗೆ ಬೀಳ್ತೀನಿ. ಹೇಳು ಪಾರ್ವತಿ. ಅಮ್ಮ, ನನಗೆ ಈ ವ್ಯವಹಾರದ ಬಗ್ಗೆ ಎಲ್ಲ ಜ್ಞಾನ ಇಲ್ಲ, ಆದರೆ ನನಗೆ ತಿಳಿದಿದ್ದನ್ನು ಹೇಳ್ತೀನಿ. ಜನಕ್ಕೆ ಯಾವಾಗ ಏನು ಬೇಕೋ ಅದನ್ನು ಕೊಡಬೇಕು. ಕೆಟ್ಟದಾದಾಗ ಒಳ್ಳೆಯದನ್ನ ಕೊಟ್ಟು ಜನರ ಬದುಕಿಗೆ ಆಸರೆಯಾಗಬೇಕು. ಇದರಿಂದ ಸಮಾಜಕ್ಕೂ ಒಳ್ಳೇದಾಗುತ್ತೆ, ಸಾಕಷ್ಟು ಜನಕ್ಕೆ ಕೆಲಸನೂ ಸಿಗ್ದಾಗುತ್ತೆ. ನಿನ್ನ ಉದ್ದೇಶ ಒಳ್ಳೇದು ಅಂತ ಗೊತ್ತಾಗ್ತಿದೆ, ಅದರ ಅರ್ಥ ಆಗ್ತಿಲ್ಲ. ಅಮ್ಮ, ಈಗ ಬಂದಿರೋ ಮಹಾಮಾರಿ ರೋಗ ಜನರ ಜೀವನಕ್ಕೆ ಮುಳ್ಳಾಗಿದೆ. ತಯಾರಿಸಿ ಜನರಿಗೆ ತಲುಪಿಸೋದ್ರಿಂದ ನಮ್ಮ ಕಂಪನಿಯವ್ರಿಗೂ ಕೆಲಸ ಸಿಗುತ್ತೆ, ಹಾಗೆ ಬಹಳಷ್ಟು ಜೀವಗಳನ್ನ ಉಳಿಸ್ದಾಗುತ್ತೆ. ನನಗೆ ತಿಳಿದ ಮಟ್ಟಿಗೆ ಹೇಳಿದ್ದೀನಮ್ಮ, ನಿರ್ಧಾರ ನಿಮಗೆ ಬಿಟ್ಟಿದ್ದು. ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ ಪಾರ್ವತಿ. ನಾನು ಆಗ್ಲೇ ಹೇಳಿದೆ ನೀನು ನಂತರ ಯೋಚನೆ ಮಾಡ್ತೀಯ ಅಂತ, ಆದ್ರೆ ಕೆಲವು ವಿಚಾರಗಳಲ್ಲಿ ನೀನು ನನಗಿಂತ ಉನ್ನತ ಮಟ್ಟದಲ್ಲಿ ಯೋಚನೆ ಮಾಡ್ತೀಯ ಪಾರ್ವತಿ. ಅಯ್ಯೋ, ದಯವಿಟ್ಟು ಹಾಗೆ ಹೇಳಬೇಡಿ ಅಮ್ಮ. ಏನೋ ನನಗೆ ತಿಳಿದಿದ್ದನ್ನು ನಾನು ಹೇಳಿದೆ ಅಷ್ಟೆ. ಆದರೆ ಯಾವ ಸಂದರ್ಭದಲ್ಲಿ ಏನು ನಿರ್ಧಾರ ತಗೋಬೇಕು ಅಂತ ನಿಮಗೆ ಮಾತ್ರನೇ ಮಗು. ಗಣಿ, ಅಮ್ಮ ಅವ್ರು ಏನಂದ್ರು ಅಂತ ಕೇಳೋ ಗಣಿ. ಏನೂ ಇಲ್ಲ ಅಂತ ಹೇಳೋ ಗಣಿ. ಏನೂ ಇಲ್ಲ ಅಂದ್ರೆ ಏನರ್ಥ? ಯಾಕೆ ಕರ್ಸಿದ್ರು ಅಂತ ಕೇಳೋ ಗಣಿ. ನಾನು ಹೋಗೋವಾಗ ನಿನ್ ಮುಖಕ್ಕೆ ಮಂಗಳಾರತಿ ಎತ್ತಿ ಕಳಿಸ್ತಾರೆ ಹೋಗು ಅಂತ ಹೇಳಿದ್ರಲ್ಲ, ಹಾಗೆ ಮಾಡಿದ್ರು ಅಂತ ಹೇಳೋ ಗಣಿ. ನಮ್ಮ ಅಹಮ್ಮನ ಬದಿಗಿಟ್ಟು ಅವರನ್ನು ಹೊಗಳಬೇಕು. ನಮ್ಮ ಒಂದು ಬೈಗುಳ ಅವರ ಭವಿಷ್ಯವನ್ನ ಬದಲಾಯಿಸೋದಾದ್ರೆ, ನಮ್ಮ ಒಂದು ಹೊಗಳಿಕೆ ಅವರ ಭವಿಷ್ಯವನ್ನ ರೂಪಿಸೋ ತರನೂ ಆಗ್ಬಹುದು ಅಲ್ವಾ? ಆಯ್ತು ಅಮ್ಮರೇ, ನೀವು ಹೇಳ್ದಂಗೆ ಮಾಡ್ತೀನಿ.
ಸರಿ ಹನುಮಂತು. ಅಪ್ಪ ನಾನು ಹೇಳಿರ್ಲಿಲ್ವಾ ಅಕ್ಕ ಏನು ತಪ್ಪು ಮಾಡಿರಲ್ಲ ಅಂತ. ಹೌದು ಕಣೋ, ನನ್ನ ಪಾರ್ವತಿ ಯಾವತ್ತೂ ತಪ್ಪು ಮಾಡಲ್ಲ. ಬೆಳೆಸಿದ ರೀತಿ ನನ್ನ ಒಳ್ಳೆ ಮಾರ್ಗದಲ್ಲಿ ನಡೆಯೋ ಹಾಗೆ ಮಾಡಿದೆ. ನಿನ್ನನ್ನು ಅಪ್ಪನಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಪ್ಪ. ಪ್ರೀತು ಎದ್ದೇಳು. ಬೆಳಗ್ಗೆ 10 ಗಂಟೆಗೆ ಮಾತಾಡೋಣ. ಪ್ರೀತು ಎದ್ದೇಳು. ಏನಿಂದ ನಾನು ಎಬ್ಸಿದ್ರೆ ಹೊತ್ತು ಗೊತ್ತಿಲ್ಲ ಅಂತ ಕೇಳ್ತೆ, ನೀನು ಮಾತ್ರ ಯಾವ ಟೈಮ್ನಾದ್ರೂ ಎಬ್ಸ್ಬೋದಾ? ಸದಾ ಶಿವಂಗ್ ಅದೇ ಧ್ಯಾನ ಅನ್ನೋ ಹಾಗೆ ನಿನಗೆ ಯಾವಾಗ್ಲೂ ಅದ್ರದ್ದೇ ಚಿಂತೆ ಅಲ್ವಾ? ನಾನು ನಿನ್ನ ಎದ್ದೇಳಿಸ್ತಿರೋದು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಕ್ಕೆ. ಇಂಪಾರ್ಟೆಂಟ್ ವಿಷಯನಾ? ಬಾ ಪ್ರೀತು. ಏನಿದು ಸರ್ಪ್ರೈಸ್ ಕೊಡ್ತೀರಿ ಅಂತ ಹೇಳ್ಬಿಟ್ಟು ದೇವ್ರ ಮನೆ ಕರ್ಕೊಂಡ್ ಬಂದಿದ್ಯಾ? ಆಣೆ ಪ್ರಮಾಣ ಮಾಡಿಸೋ ಪ್ಲಾನ್ ಇಲ್ಲ ತಾನೆ? ಆಣೆ ಪ್ರಮಾಣ ಮಾಡಿಸ್ಕೊಳ್ಳೋದಿಕ್ಕೆ ನೀನೇನಾದ್ರೂ ತಪ್ಪು ಮಾಡಿದ್ಯಾ? ಸುಮ್ಮನೆ ನಿಂತ್ಕೋ. ಈ ಮನೆಗೆ ಸೊಸೆಯಾಗಿ ಬರೋರೆ ತಾನೆ. ಎಷ್ಟೇ ಆದ್ರೂ ನೀವೇ ಈ ಮನೆಗೆ ಹಿರಿ ಸೊಸೆ. ವಾವ್, ಇಷ್ಟು ಚೆನ್ನಾಗಿ ಕಾಫಿ ಮಾಡ್ತೀಯ ಅಂತ ನಂಗೆ ಗೊತ್ತೇ ಇರಲಿಲ್ಲ ಜನನಿ. ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಆದ್ರೆ ನಮ್ಮ ಪಾರ್ವತಿಯವರು ಚೆನ್ನಾಗಿ ಮಾಡೋದಕ್ಕೆ ನನಗೆ ಬರಲ್ಲ. ಯಾರಿಗೆ ಕಾಫಿ ಕೊಡೋದಕ್ಕೆ ಹೋಗ್ತಿದ್ಯಾ? ಪ್ರೀತುಗ? ಪ್ರೀತು ಇನ್ನು ಎದ್ದಿಲ್ಲ, ಭಾವನ್ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಆದಿಗಾದ್ರೆ ನಾನೇ ಕೊಡ್ತೀನಿ, ಕೊಡು. ಉತ್ತರ ಕೊಡ್ಬೇಕು ಅಂದ್ರೆ ತಾಳ್ಮೆಯಿಂದ ಇರಬೇಕು. ಅಪ್ಪ, ನಾನೇನು ಅಖಿಲಮ್ಮನ ಮನೆಗೆ ಪರೀಕ್ಷೆ ಬರೆಯೋದಕ್ಕೆ ಹೋಗ್ತಾ ಇದ್ದೀನಾ? ಏನೋ ಮಾತಾಡೋದಿರುತ್ತೆ, ಅದಕ್ಕೆ ಬಾ ಅಂತ ಕರೆದಿದ್ದಾರೆ. ಅಷ್ಟಕ್ಕೆಲ್ಲ ನೀನು ಯಾಕೆ ಗಾಬರಿ ಮಾಡ್ಕೋತಿದ್ಯಾ? ಆರಾಮಾಗಿರು, ನಾ ಹೋಗ್ಬಿಟ್ಟು ಬರ್ತೀನಿ. ಆದಿ ಹಾ ಅನುಷ್ಕಾ, ಕಾಫಿ ತಂದಿದ್ದೀನಿ ಆದಿ. ಅಲ್ಲೇ ಇಡು, ನಾ ತಗೋತೀನಿ. ಸರಿ ಆದಿ. ಲೆಕ್ಕಕ್ಕೆ ಬರಲ್ಲ ಅಲ್ವಾ? ನಿನ್ನೆ ನಡೆದ ಘಟನೆಯಿಂದ ನೀವಿನ್ನೂ ಹೊರಗೆ ಬಂದಿಲ್ಲ ಅನ್ಸುತ್ತೆ. ಹಾಗೇನಿಲ್ಲ ಜನನಿಯವ್ರೆ, ನಾನು ಅದನ್ನು ಯಾವಾಗಲೂ ಮರ್ತ್ಬಿಟ್ಟೆ. ಆದರೆ ಕೆಲವೊಂದ್ಸಲ ನಾವು ಯಾರನ್ನು ತುಂಬ ನಂಬಿರ್ತೀವೋ ಅವರಿಂದಾನೇ ಬೇಜಾರಾದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ.
ಪರಮೇಶ್ವರಿ ಅವ್ರು ಮಾಡಿರೋದು ತಪ್ಪು ತಪ್ಪು ತಪ್ಪು. ಒಂದು ತಪ್ಪು ಮಾಡಿದ್ರೆ ಅವ್ನ್ ಮಾಡಿದ 99 ಸರಿಗಳೆಲ್ಲ ಲೆಕ್ಕಕ್ಕೆ ಬರಲ್ಲ ಅಲ್ವಾ? ನಿನ್ನೆ ನಡೆದ ಘಟನೆಯಿಂದ ನೀವಿನ್ನೂ ಹೊರಗೆ ಬಂದಿಲ್ಲ ಅನ್ಸುತ್ತೆ. ಹಾಗೇನಿಲ್ಲ ಜನನಿಯವ್ರೆ, ನಾನು ಅದನ್ನ ಯಾವಾಗ್ಲೂ ಮರ್ತ್ಬಿಟ್ಟೆ. ಆದ್ರೆ ಕೆಲವೊಂದ್ಸಲ ನಾವ್ ಯಾರನ್ನ ತುಂಬಾ ನಂಬಿರ್ತೀವೋ ಅವರಿಂದಾನೇ ಬೇಜಾರಾದಾಗ ಮನ್ಸಿಗೆ ತುಂಬಾ ನೋವಾಗುತ್ತೆ. ನಿಜವಾಗ್ಲೂ ಇವರು ಆದಿತ್ಯ ಭಾವನ್ ಬಗ್ಗೆನೇ ಹೇಳ್ತಾ ಇರೋದು. ನಾನ್ ಕೇಳಿದ್ರೆ ಖಂಡಿತ ಇಲ್ಲ ಅಂತಾನೆ ಹೇಳ್ತಾರೆ ಅಲ್ವಾ ಪಾರ್ವತಿಯವರೇ? ಏನ್ ಜನನಿಯವ್ರೆ? ಹರೀಶು ಆದಿತ್ಯಂಗ್ ಮೆಸೇಜ್ ಕಳ್ಸಿದಾನ? ಹೌದು. ಅದೇನು ಅಂತ ನೋಡೋ ಅಷ್ಟರಲ್ಲಿ ಆದಿ ಬಂದ್ಬಿಟ್ಟ. ಹೇಗಾದ್ರೂ ಮಾಡಿ ಆದಿ ಕಣ್ ತಪ್ಪಿಸಿ ಆದಷ್ಟು ಬೇಗ ಆ ಫೋನ್ ತಗೊಂಡ್ ಬಂದ್ರೆ ಆ ಮೆಸೇಜ್ ಏನು ಅಂತ ಗೊತ್ತಾಗತ್ತೆ. ಎಲ್ಲ ಶಾಕಿಂಗ್ ಸ್ಟಾರ್ ಹರೀಶು, ಆವಾಗ ಬ್ರೇಕಿಂಗ್ ನ್ಯೂಸ್ನೂ ಕೊಡ್ತೀಯಲ್ಲೋ. ನೀವೇನು ಯೋಚನೆ ಮಾಡಬೇಡಿ ಗುರುಜಿ, ಹಿಂಗೋಗಿ ಹಂಗೆ ಫೋನ್ ತಗೊಂಬಂದ್ಬಿಡ್ತೀನಿ. ನೋಡಿ, ಹರೀಶ್ಗೆ ಈಗಾಗಲೇ ಕಣ್ಣಿನ ವಿಷಯ ಗೊತ್ತಿದೆ. ಇದಕ್ ಮುಂಚೆನೂ ಆದಿಗೆ ಹೇಳಕ್ ಪ್ರಯತ್ನ ಮಾಡಿದಾನೆ. ಒಂದ್ ವೇಳೆ ಅದೇ ವಿಷಯವಾಗಿ ಆದಿಗೆ ಮೆಸೇಜ್ ಮಾಡಿ ಆದಿ ಏನಾದ್ರೂ ಆ ಮೆಸೇಜ್ ನೋಡ್ಬಿಟ್ರೆ ನಮ್ ಕತೆ ಮುಗೀತು. ನಿಮಗೆ ಡಾರ್ಕ್ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ, ನನಗೆ ಚೆನ್ನಾಗಿ ಗೊತ್ತು. ಒಂದ್ಸಲ ನೀವು ನನ್ನ ರೂಮಿಗೆ ಚಾಕ್ಲೇಟ್ ಕದಿಯಕ್ಕೆ ಬಂದು ಸಿಕ್ಕಾಕೊಂಡಿದ್ರಲ್ಲ, ಆ ವಿಷಯ ನನಗಿನ್ನೂ ತುಂಬ ಚೆನ್ನಾಗಿ ನೆನಪಿದೆ. ಆ ವಿಷಯ ನನಗೂ ಇನ್ನೂ ಚೆನ್ನಾಗಿ ನೆನಪಿದೆ. ದಿಢೀರಂತ ಚಾಕ್ಲೇಟ್ ತಿನ್ಬೇಕು ಅಂತ ಅನಿಸ್ತಪ್ಪ, ಅದಕ್ಕೆ ಬಂದೆ. ಎಲ್ಲಿ ನನ್ಗೆ ಆ ಚಾಕ್ಲೇಟ್ ಕೊಡು. ಚಿಕ್ಕಮ್ಮ, ಇವಾಗ ಚಾಕ್ಲೇಟ್ ಇಲ್ಲ, ನಾನು ಶಾಪಿಂಗ್ ಹೋದಾಗ ತಂದು ಕೊಡ್ತೀನಿ. ನನ್ಗೆ ಅದೆಲ್ಲ ಗೊತ್ತಿಲ್ಲ. ನನ್ಗೀಗ ಚಾಕ್ಲೇಟ್ ಬೇಕೇ ಬೇಕು. ಆ ಚಾಕ್ಲೇಟ್ ಎಷ್ಟಿಷ್ಟ ಅಂತ ನಿನಗೆ ಗೊತ್ತಲ್ವಾ? ಗೊತ್ತು ಚಿಕ್ಕಮ್ಮ, ಆದರೆ ನಾನು ಚಾಕ್ಲೇಟ್ ತಿನ್ನೋ ಅಭ್ಯಾಸನ ಬಿಟ್ಬಿಟ್ಟಿದ್ದೀನಿ ಅಂತ ನಿಮಗೂ ಗೊತ್ತಲ್ವಾ? ಈಗ ನಾನೇನ್ ಮಾಡ್ಲಿ? ನಾನು ನೆಕ್ಸ್ಟ್ ಶಾಪಿಂಗ್ ಹೋದಾಗ ನಿಮ್ಗೆ ತಂದು ಕೊಡ್ತೀನಿ. ಪ್ರಾಮಿಸ್? ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಅದಕ್ಕೆ ಅವನ ಮೇಲಿನ ಕೋಪದಲ್ಲಿ ಹಾಕಿರ್ಚಿದೆ. ಅದ್ ಸರಿ, ಏನ್ ಜನನಿ ನನ್ನ ನೋಡ್ಕೊಂಡು ಬಂದಿದ್ಯಾ? ಏನ್ ವಿಷಯ? ಅದು ಅತ್ತೆ ಕರೀತಾ ಇದ್ದಾರೆ. ಅತ್ತೆನಾ? ಯಾಕೆ? ಗೊತ್ತಿಲ್ಲ, ಎಲ್ರೂ ಬರೋದಿಕ್ಕೆ ಹೇಳ್ತಿದ್ದಾರೆ. ಸರಿ, ಬಂದೆ ನಡಿ. ಸರಿ. ಏನ್ ವಿಷಯ ಇರ್ಬೋದು? ಗುರುಜಿ, ಮೆಸೇಜ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಈಗ ಅಕ್ಕ ಪಾರ್ವತಿಗೆ ಕ್ಲಾಸ್ ತಗೋತಾರೆ, ಅದು ನೋಡಿ ಸ್ವಲ್ಪ ಮಜಾ ತಗೊಳ್ಳಿ. ಈಗಿರೋ ಸನ್ನಿವೇಶದಲ್ಲಿ ಒಂದು ಮಹತ್ವದ ನಿರ್ಧಾರನ ತಗೋಬೇಕಾಗಿದೆ. ಅದ್ರ ಬಗ್ಗೆ ಮಾತಾಡೋಕ್ಕೋಸ್ಕರನೇ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿರೋದು. ಗುರುಜಿ, ಇವಳಿ ಮನೇಲಿ ಇವತ್ತೇ ಲಾಸ್ಟ್ ಅನ್ಸುತ್ತೆ. ನೀವ್ ನಮ್ಮ ಅಭಿಪ್ರಾಯ ಕೇಳೋ ಅವಶ್ಯಕತೆನೇ ಇಲ್ಲ ಅತ್ತೆ. ನೀವ್ ಏನೇ ನಿರ್ಧಾರ ತಗೊಂಡ್ರು ಅದನ್ನ ಒಪ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ವಾ ವಾ ವಾ, ಲಕ್ಷಕ್ಕೊಂದ್ ಮಾತು ಅಂತಾರಲ್ಲ, ಅಂತ ಮಾತು ಹೇಳ್ದೆ ಅನುಷ್ಕಾ. ಕೆಲವು ಸಲ ನಾವು ತಗೊಳ್ಳೋ ನಿರ್ಧಾರಗಳು ಸರಿ ಅಂತ ನಮ್ಗೆ ಆ ಕ್ಷಣಕ್ಕೆ ಅನ್ಸುತ್ತೆ. ಆದರೆ ಸ್ವಲ್ಪ ಯೋಚನೆ ಮಾಡಿದಾಗ ಇದು ತಪ್ಪು ಸರಿ ಅಲ್ಲ ಅನ್ನೋದು ಅರಿವಿಗೆ ಬರುತ್ತೆ. ಅದಕ್ಕೆ ಯಾವುದೇ ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಳುವಾಗ ನಮ್ಮ ಅನುಭವ, ಅಧಿಕಾರದ ಅಹಮ್ಮನ್ನ ಬದಿಗಿಟ್ಟು ಎಲ್ಲರ ಅಭಿಪ್ರಾಯನ ಗಣನೆಗೆ ತಗೋಬೇಕಾದ್ದು ತುಂಬಾ ಮುಖ್ಯ ಆಗುತ್ತೆ. ನೀನ್ಯಾಕಪ್ಪ? ನಾನಿದ್ದೀನಲ್ಲ ಕೆಲಸದವಳು, ನಾನಿದ್ದೀನಲ್ಲ ನಿಮ್ ಚಿಕ್ಕಮ್ಮ, ನಾನೋಗಿ ತಗೊಂಡ್ ಬರ್ತೀನಿ. ಪರವಾಗಿಲ್ಲ ಚಿಕ್ಕಮ್ಮ, ಹೋಗಿ ತಗೊಂಡ್ಬರ್ತೀನಿ. ಅಯ್ಯೋ ಆದಿತ್ಯ, ನೀನು ಇಲ್ಲೇ ಅಕ್ಕನ ಜೊತೆ ಕುತ್ಕೊಂಡು ಮಾತಾಡ್ತಿರು, ಅವಾಗ ಇನ್ನೂ ಹೊಸ ಹೊಸ ಐಡಿಯಾಗಳು ಬರುತ್ತೆ. ನಾನು ಬೆಳಗ್ಗೆಯಿಂದ ವಾಕ್ ಬೇರೆ ಮಾಡಿಲ್ಲ, ವಾಕಿಂಗು ಆಗುತ್ತೆ. ನಾನೋಗಿ ತಗೊಂಡ್ ಬರ್ತೀನಿ ಕಣಪ್ಪ. ಒಂದು ಫೋನ್ ತರಕ್ಕೆ ಇಷ್ಟೊಂದು ಪೀಠಿಗೆನಾ? ಬೇಡಕ್ಕ, ಇಲ್ಲ ನೋಡಿ ಹೊರಟ್ಬಿಟ್ಟೆ. ಸುಯಿ. ಅಂತೂ ಆದಿ ಫೋನ್ ನಮ್ ಕೈಗೆ ಸಿಗ್ತಿದೆ.
ಮೊದಲು ಆ ಹರೀಶ್ ಏನ್ ಮೆಸೇಜ್ ಕಳ್ಸಿದಾನೆ ಅಂತ ತಿಳ್ಕೊಬೇಕು. ಸರ್ ನೋಡಿ, ಅಯ್ಯೋ ದೇವ್ರೆ, ಆವಾಗ್ಲೇ ಮೊಬೈಲ್ ಇಲ್ಲೇ ಇಟ್ಟಿದ್ನಲ್ಲ, ಈಗ ಎಲ್ಲಿಟ್ಟ? ಅಯ್ಯೋ, ಆ ಹರೀಶ ಏನ್ ಮೆಸೇಜ್ ಮಾಡಿದಾನೆ ಅಂತ ನೋಡ್ಬೇಕು. ಎಲ್ಲಿಟ್ಟ? ಹಬ್ಬ, ನಿಧಿ ಸಿಕ್ಕಂಗಾಯ್ತು. ಅವನೇನ್ ಮೆಸೇಜ್ ಕಳ್ಸಿದಾನೆ ಫಸ್ಟ್ ನೋಡೋಣ. ಹಾಯ್ ಸರ್. ಇವತ್ತು ಆದಿತ್ಯ ಸರ್ ಬಂದರೆ ಅವ್ರ ಜೀವನನೇ ಬದಲಾಗುತ್ತೆ. ಇಷ್ಟು ದಿನ ಯಾವ ಕಣ್ಣಿಗೋಸ್ಕರ ಹಗಲು ರಾತ್ರಿ ಅಂದರೆ ಕಾಯ್ತಾ ಇದ್ದಾರೋ ಆ ಕಣ್ಣಿಗೆ ಹುಡುಗಿ ಯಾರು ಅಂತ ಹೇಳೋ ಸಮಯ ಬಂದಿದೆ. ಆದರೆ ನಾನು ಹೇಳೋದನ್ನ ಅವ್ರು ನಂಬ್ತಾರ? ನಂಬಲೇಬೇಕು. ಯಾಕಂದರೆ ನಾನು ಹೇಳಕ್ಕೆ ಹೊರಟಿರೋದು ಸತ್ಯ, ಸುಳ್ಳಲ್ಲ. ದೇವ್ರೆ, ಹೇಗಾದರೂ ಮಾಡಿ ಅವ್ರಿಗೆ ಬರೋ ಥರ ಮಾಡಪ್ಪ. ಉದಾಹರಣೆಗೆ ಅಮೃತ ಬಳ್ಳಿ ಕಷಾಯ, ನೆಲ ನೆಲ್ಲಿ ಕಷಾಯ, ಹೀಗೆ 10 ಹಲವಾರು ದೇಸಿ ಔಷಧಿಗಳಿವೆ. ಇಂಗ್ಲಿಷ್ ಮೆಡಿಸಿನ್ನ ಕಂಡುಹಿಡಿಯೋದಕ್ಕಿಂತ ಮುಂಚೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ರೋಗಗಳನ್ನು ದೂರ ಇಡೋದಕ್ಕೆ ನಾವು ಬಳಸ್ತಾ ಇದ್ದಿದ್ದು ಇಂಥ ಗಿಡಮೂಲಿಕೆಗಳಿಂದ ತಯಾರಾದ ಔಷಧಿಗಳನ್ನ ತಾನೆ. ಆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸೋ ಗುಣ ಇರೋ ಗಿಡದ ಬೇರು ನಂಗೆ ಗೊತ್ತಿರೋ ಕಡಲ್ ತುಂಬಾ ಇದೆ ಅಮ್ಮ. ಆ ರೀತಿಯ ಔಷಧೀಯ ಗಿಡಮೂಲಿಕೆಗಳನ್ನು ಉಪಯೋಗಿಸಿ ನಮ್ಮ ಕಂಪನಿ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಚೂರ್ಣನ ತಯಾರು ಮಾಡಿ ಜನರಿಗೆ ತಲುಪಿಸೋಣ. ಸಮಾಜಕ್ಕೆ ಇದು ಒಂದು ಆರೋಗ್ಯಕರವಾದ ಬೆಳವಣಿಗೆನೂ ಕೊಡುತ್ತೆ, ಹಾಗೆ ನಮ್ಮ ಕೆಲಸಗಾರರಿಗೆ ಒಂದು ಕೆಲಸನೂ ಆಗುತ್ತೆ. ಈ ಅಮೂಲ್ಯವಾದ ಸಲಹೆ ಕೊಟ್ಟಿದ್ದೆ ಪಾರ್ವತಿ. ಈ ಹೊಗಳಿಕೆ ಎಲ್ಲ ಅವಳಿಗೆ ಸೇರ್ಬೇಕು. ನಾನು ಅಕೌಂಟ್ ಹಾಕಿ ಮಿಕ್ಕಿದ್ದನ್ನು ಕೆಲಸ ಆದ್ಮೇಲೆ ನೋಡೋಣ. ಏನಂತೀರಾ? ಹ್ಞೂ ಅಂತೀನಿ. ಬಾಯಿ ಮುಚ್ಕೊಂಡು ನಾನು ಹೇಳಿದ ಕೆಲಸನ ಮಾಡು, ಆಮೇಲೆ ಒಟ್ಟಿಗೆ ಎಲ್ಲ ಸೆಟ್ಲ್ ಮಾಡ್ತೀನಿ. ಸರಿ ಮೇಡಮ್, ಹೇಳಿ. ನೋಡು, ನಮ್ ಪಕ್ಕದ ರೋಡ್ ಸರ್ಕಲ್ ಅಲ್ಲಿ ಒಂದ್ ಹುಡುಗ ನಿಂತಿರ್ತಾನೆ. ಅವನ್ ಫೋಟೋನ ನಾನ್ ನಿನ್ಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ. ಆ ಹುಡುಗನ್ನ ಹಿಡಿದು ಮೂರ್ಛೆ ಹೋಗೋ ತರ ಮಾಡಿ ನಮ್ ಮನೆ ಮುಂದೆ ನಿಂತಿರೋ ಕೆಂಪು ಕಾರಲ್ಲಿ ಯಾರಿಗೂ ಗೊತ್ತಾಗ್ದಿರೋ ತರ ಡಿಕ್ಕಿಲ್ ಅವನನ್ನ ಲಾಕ್ ಮಾಡಿ. ಮುಂದಿದ್ದು ನಾನ್ ನೋಡ್ಕೋತೀನಿ. ಸರಿ ಮ್ಯಾಮ್. ಗಾಯಕ್ಕೆ ಮುಲ ಮಚ್ಚಿದ್ದಾಯ್ತು, ಈಗ ಪೂರ್ತಿ ಗಾಯನ ವಾಸಿ ಮಾಡ್ಬೇಕು. ನಾವೆಲ್ಲರೂ ಎದ್ದು ನಿಂತು ಪಾರ್ವತಿಗೆ ಚಪ್ಪಾಳೆ ತಟ್ಟೋದ್ರ ಮೂಲಕ ಅಭಿನಂದನೆ ಸಲ್ಲಿಸಬೇಕು. ಅತ್ತೆ ಅತ್ತೆ, 1 ನಿಮಿಷ ಬರ್ತೀನಿ. ಹಲೋ, ಪಾರ್ವತಿಯ ಉಪಾಯ, ನನ್ನ ಆಲೋಚನೆ, ಇದೆರಡನ್ನು ಸುಮ್ಮನೆ ಬಾಯಿ ಮಾತಲ್ಲಿ ಮುಗಿಸೋದು ಸರಿಯಲ್ಲ.
ಚೆನ್ನಾಗಿ ಯೋಚನೆ ಮಾಡಿ ಇಡಬೇಕಾಗತ್ತೆ ಅಲ್ವಾ ಆದಿ? ಹೌದಮ್ಮ, ಇಷ್ಟು ಕಡಿಮೆ ಟೈಮಲ್ಲಿ ಪರ್ಮಿಷನ್ ತಗೊಂಡು ರಿಸರ್ಚ್ ಮಾಡಿ ನಾವು ಅಂದ್ಕೊಂಡಿರೋ ಪ್ರಾಡಕ್ಟ್ನ ಮಾರ್ಕೆಟಿಗೆ ತರಬೇಕು ಅಂದರೆ ಅದು ಅದರದ್ದೇ ಆದ ಟೈಮ್ ಹಿಡಿಯುತ್ತೆ. ಆದಿ, ಯಾವುದೇ ಕೆಲಸನಾದ್ರೂ 2 ರೀತಿಯಲ್ಲಿ ಮುಗಿಸ್ಬಹುದು. ದುಡ್ಡಿಂದ ಕಡಿಮೆ ಸಮಯದಲ್ಲಿ ಸಾಧಿಸೋದು ಒಂದು ಆಪ್ಷನ್, ಇನ್ನೊಂದು ಆಪ್ಷನ್ ಸಮಯ ಕೊಟ್ಟು ದುಡ್ಡನ್ನ ಗಳಿಸೋದು. ಬನ್ನಿ ಸರ್ ಒಳಗೆ. ನಡೀರಿ ಸರ್. ಪಾರ್ವತಿ, ನಿನ್ನನ್ನ ನಮ್ಮ ವೈಯಕ್ತಿಕ ಕೆಲಸಗಳಿಗೆ ಬಳಸ್ಕೋಬಾರ್ದು ಅಂತ ನನ್ನ ಮಕ್ಕಳಿಗೆ ನಾನು ಆಗಾಗ ಹೇಳ್ತೀನಿ. ಇದರಿಂದ ನಿನ್ನನ್ನು ದೂರ ಇಡಬೇಕು ಅಂತನೂ ಹೇಳಿದ್ದೀನಿ. ಆದ್ರೆ ವಿಧಿಯ ಆಟ ನೋಡು, ಇಂಥ ಕೆಲಸಗಳಲ್ಲಿ ನಿನ್ನ ಅನಿವಾರ್ಯತೆಗಿಂತ ನಿನ್ನ ಅವಶ್ಯಕತೆನೇ ಹೆಚ್ಚು. ಅಮ್ಮ, ಈ ಪಾರ್ವತಿ ನಿಮ್ ನೆರಳಲ್ಲಿ ಬೆಳೆದವಳು. ನೀವ್ ನನ್ನ ಹತ್ರ ಕೇಳ್ಕೋಬಾರ್ದು, ಆಜ್ಞೆ ಮಾಡ್ಬೇಕು. ದೊಡ್ಡೋರು ಬರೀ ದುಡ್ಡು ಮಾಡ್ತಾರೆ, ಸಾವಿನ ಮೇಲೆ ಕುಣಿದಾದ್ರೂ ಹಣ ಗಳಿಸ್ತಾರೆ ಅಂತಾರೆ. ಆದ್ರೆ ನಿಜವಾದ ದೊಡ್ಡೋರು ತಮ್ಮ ಬಗ್ಗೆನೂ ಯೋಚನೆ ಮಾಡದೆ ಸಮಾಜಕ್ಕೋಸ್ಕರ ನಿಲ್ತಾರೆ. ಅದಕ್ಕೆ ಉದಾಹರಣೆನೇ ನೀವಮ್ಮ. ನನ್ನ ಕೈಲಾದಷ್ಟು ಅಳಿಲ್ ಸೇವೆ ಮಾಡ್ತೀನಮ್ಮ. ನಿಮ್ಮ ಹೆಸರಿಗೆ ಗೌರವ ಬರ್ಬೇಕಷ್ಟೆ. ಅದೇನ್ ಮಾಡ್ಬೇಕು ಹೇಳಿ ಅಮ್ಮ, ನಿಮ್ ನೆರಳಾಗಿ ಹಿಂಬಾಲಿಸ್ತೀನಿ. ನಂಗೆ ಅನ್ಸಿದ್ನ ಹೇಳ್ದೆ. ದಟ್ಸ್ ಆಲ್ ರೈಟ್. ಹಾಗಾದ್ರೆ ನಾವು ಬೇರೆ ಯಾವುದು ಆಪ್ಷನ್ ಇಲ್ವಾ ಅಮ್ಮ? ಇದೆ. ಏನು? ಹಿತ್ತಲ ಗಿಡ ಯಾವತ್ತಿದ್ರೂ ಮದ್ದೆ, ಆದ್ರೆ ಅದು ನಮ್ಮ ಕಣ್ಣು ಕಾಣಿಸಲ್ಲ ಅಷ್ಟೇ. ಅರ್ಥ ಆಗ್ಲಿಲ್ಲ ಅಮ್ಮ. ಹಿತ್ತಲ್ ಗಿಡ ಅಂದ್ರೆ ಯಾರು? ನಮ್ಮ ಪಾರ್ವತಿ. ಬೇಡ ಬೇಡ, ನಾನು ನಿಮ್ ಜೊತೆನೇ ಇರ್ತೀನಿ ಅತ್ತೆ. ಐ ಆಮ್ ಸಾರಿ. ಅಯ್ಯೋ ಹುಚ್ಚು ಹುಡುಗಿ, ನನಗೆ ಕೆಲವು ಸಲ ನೀನು ಈ ಮಕ್ಕಳು ಚಾಕ್ಲೇಟ್ಗೋಸ್ಕರ ಹಠ ಮಾಡ್ತಾರಲ್ಲ, ಆ ತರ ಅನ್ನಿಸ್ಬಿಡುತ್ತೆ. ಸರಿಯಮ್ಮ, ನೀನ್ ನನ್ನ ಜೊತೆಲಿ ಇಲ್ಲೇ ಇರು. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಆದಿ, ಹೊರಡೋದಕ್ಕೆ ಏನೇನ್ ತಯಾರಿ ಆಗ್ಬೇಕೋ ಎಲ್ಲ ಮಾಡ್ಕೊಪ್ಪ. ಸರಿಮಾ. ಹಲೋ, ನಮಸ್ಕಾರ ಗುರುಗಳೇ. ಮೇಡಮ್, ಹಂಗೆ ನಮ್ದು ಹಳೆ ಬ್ಯಾಲೆನ್ಸ್ ಕೂಡ ನಿಮ್ಮ ಹತ್ರ ಇದೆ,
ಅದನ್ನು ಹಾಕ್ಬಿಟ್ಟಿದ್ರೆ ಚೆನ್ನಾಗಿರೋದು. ಯಾಕಂದ್ರೆ ನಮ್ಮ ಹುಡುಗರು ಪಾಪ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರು ಟೈಮ್ ಟು ಟೈಮ್ ಏನಾದ್ರು ಕೊಡ್ತಿಲ್ಲ ಅಂದ್ರೆ ಹುಷಾರ್ ತಪ್ಪಿಡ್ತಾರೆ ಮೇಡಮ್. ನೆಟ್ವರ್ಕ್ ಸ್ವಲ್ಪ ಇಲ್ಲಿ ಕಮ್ಮಿ ಇದೆ, ನೋಡ್ಬಿಟ್ಟು ಕಳಿಸ್ತೀನಿ ಆಯ್ತಾ. ಈಗ ಫೋನ್ ಇಡು. ಬಿಡ ಹುಡುಗರಿಗೆಲ್ಲ ಅಡ್ಡ ಬರಕ್ ಕೇಳ. ಇವತ್ತು ಫುಲ್ ಗುಂಡು ತುಂಡು ಪಾರ್ಟಿನ ಎಲ್ರಿಗೂ ಹೇಳ ಬರ. ಜನ ಅದೇನ್ ದುಡ್ಡು 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 ಅಂತ ಸಾಯ್ತಾರೋ. ಇದ್ರೆ ನನ್ ಥರ ಇರ್ಬೇಕು ಅಲ್ವಾ ಫ್ರೆಂಡ್ಸ್? ಏನ್ ಪಾರ್ವತಿ ಮೇಡಮ್ ಇವತ್ ಫುಲ್ ಬಿಲ್ಡಪ್ ಕೊಡ್ತಾ ಇದ್ದೀರಾ? ಏನ್ ಸಮಾಚಾರ? ಇನ್ಮೇಲಿಂದ ನಾವ್ ಹಿಂಗೆಮ್ಮ. ಅರ್ಥ ಆಗ್ಲಿಲ್ಲಮ್ಮ. ಗಣಿ, ನಾನ್ ಯಾಕೋ ಅವ್ರ ಜೊತೆ ಕಾಡ್ಗ್ ಹೋಗ್ಲಿ? ಏನೋ ಅಖಿಲಮ್ಮ ಕೇಳಿದ್ರಲ್ಲ ಅಂತ ಸಲಹೆ ಕೊಟ್ಟೆ ಅಷ್ಟೇ. ನಾನ್ ಅವ್ರ ಜೊತೆ ಕಾಡ್ಗ್ ಹೋಗೋದು, ನಾನೇನೋ ಹೇಳೋದು, ಅವ್ರ ಅದಕ್ಕೆ ಇನ್ನೊಂದೇನೋ ಹೇಳೋದು, ಅದಕ್ಕೆ ನಾನ್ ಕೋಪ ಮಾಡ್ಕೊಳ್ಳೋದು, ಅವ್ರು ಬಂದ್ ನನಗ್ ಪೂಸಿ ಹೊಡಿಯೋದು, ಇದೆಲ್ಲ ಬೇಕಾ? ಅದು ನೀವೇ ಹೇಳ್ಬೇಕು. ನಾನೇ ಹೇಳ್ತಾ ಇದ್ದೀನಿ, ನಾನು ಅವ್ರ ಜೊತೆ ಕಾಡಿಗೆ ಹೋಗಲ್ಲ. ಅರ್ಥ ಆಯ್ತಾ? ಒಂದ್ ವೇಳೆ ಯಾರಾದ್ರೂ ಬಂದ್ ಕರೆದ್ರೆ ಆಗೇನ್ ಮಾಡ್ತೀರಾ? ನೋ ವೇ, ಚಾನ್ಸೇ ಇಲ್ಲ. ಈ ಪಾರ್ವತಿ ಬಲವಂತಕ್ಕೆಲ್ಲ ಬಸ್ ಹತ್ತಲ್ಲಪ್ಪ. ಆಯ್ತಾಯ್ತು. ಬಾಯ್ ಬಡ್ಕೋತಿದೆ ಗುರೂಜಿ. ಏನ್ ಮಾತಾಡ್ತಿದ್ದೀರಾ ಅನ್ನೋ ಪ್ರಜ್ಞೆ ಇದೆಯಾ ನಿಮ್ಗೆ? ಗುರೂಜಿ, ನೀವ್ ನನ್ ಮೇಲೆ ಕೋಪ ಮಾಡ್ಕೊಂಡು ಏನ್ ಪ್ರಯೋಜನ? ನಿಮ್ ರೋಷ ಕೋಪನೆಲ್ಲ ಯಾರ ಮೇಲೆ ತೀರಿಸ್ಕೋಬೇಕು ಅವ್ರ ಮೇಲೆ ತೀರಿಸ್ಕೊಳ್ಳಿಲ್ಲ, ಈಗ ನನ್ ಮೇಲೆ ತೀರಿಸ್ಕೊಳ್ಳಿ. ಅರ್ಥ ಆಗ್ಲಿಲ್ಲ. ಅಯ್ಯೋ, ನಿಮಗ ಅರ್ಥ ಆಗಲ್ಲ ಬಿಡಿ ಗುರೂಜಿ. ಇಷ್ಟು ದಿನ ನಿಮ್ಮನ್ನ ನಾನು ಹೊಗಳಿ ಹೊಗಳಿ ಅಟ್ಟಕ್ಕೇರ್ಸಿ ಪುಟ್ಟಲಕ್ಷ್ಮಿ ರೇಂಜಿಗೆ ನಾನು ಬಿಲ್ಡಪ್ ಕೊಡ್ತಾ ಇದ್ರೆ ನೀವು ಟಸ್ಪಟಕ್ಕಿ ತರ ಆಗೋಗ್ತೀರಂತ ನಾನ್ ಅನ್ಕೊಂಡಿರ್ಲಿಲ್ಲ. ಆದಿತ್ಯನ್ ಜೊತೆ ಹೋಗಮ್ಮ ಅಂತ ಹೇಳ್ದಾಗ ಹೋಗದ್ ಬಿಟ್ಟು ಇಲ್ಲ ಅತ್ತೆ ನಾನ್ ಮನೇಲೆ ಇದ್ದು ಅಡ್ಗೆ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ನಿಮ್ ಬುದ್ಧಿಗೆ ಏನ್ ಹೇಳ್ಬೇಕು ನಾನು? ಇಷ್ಟು ದಿನ ನೀವು ನನಗ್ ಬುದ್ಧಿ ಹೇಳ್ತಿದ್ರಿ, ಈಗ ನಾನೇ ನಿಮಗ್ ಬುದ್ಧಿ ಹೇಳ್ಬೇಕೇನೋ ಅಂತ ಅನ್ನಿಸ್ತಾ ಇದೆ. ಅಯ್ಯೋ, ದಡ್ಡಿ ದಡ್ಡಿ ದಾಮಿನಿ, ದಡ್ಡಿ ಆಗ್ಬಿಟ್ಟಿಯಲ್ಲ ನೀನು. ಈಗೇನಾಯ್ತು? ಗುರುಜಿ, ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಕಾರ್ ಡಿಕ್ಕಿಗೆ ಹರೀಶನ್ ಹಾಕ್ಸಿದ್ದೆ ಮರ್ತೋಗ್ಬಿಟ್ಟಿತ್ತು ಗುರುಜಿ. ನಾನ್ ಮರ್ತಿಲ್ಲ. ನೀವು ಬುದ್ಧಿವಂತರು ಅಂತ ಇನ್ನೊಂದ್ಸಲ ಪ್ರೂವ್ ಮಾಡ್ಬಿಟ್ರಿ ಗುರುಜಿ. ನಮ್ ಹುಡುಗರು ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ಸದ್ಯಕ್ಕಂತೂ ಅವ್ನು ಎದ್ದೇಳಲ್ಲ, ನೀವು ತಲೆ ಕೆಡಿಸ್ಕೊಳ್ಬೇಡಿ. ವೆರಿ ಗುಡ್. ಅವನನ್ನ ಎಲ್ಲಿ ಹೇಗೆ ವಿಚಾರಿಸ್ಕೋಬೇಕು ಅಂತ ನನಗ್ ಚೆನ್ನಾಗುತ್ತಿದೆ, ನೀವ್ ತಲೆ ಕೆಡ್ಸ್ಕೋಬೇಡಿ. ಬನ್ನಿ. ನಮ್ ಡೈಲಾಗ್ ನಮಗೆ ಹೇಳ್ದಂಗಿತ್ತಲ್ವಾ? ಒಂದ್ ವೇಳೆ ಅವಳು ನನ್ನ ಜೊತೆ ಬಂದ್ರು ಅವಳಿಗೆ ನನ್ನ ಮೇಲಿನ ಕೋಪ ಕಮ್ಮಿ ಆಗಿರಲ್ಲ. ಆ ಸಂದರ್ಭನ ನಾನು ಹೇಗೆ ನಿಭಾಯಿಸ್ಲಿ? ಯೋಚನೆ ಮಾಡ್ಬೇಡಿ ಭಾವ, ಪಾರ್ವತಿ ಅವರನ್ನ ನಿಮ್ ಜೊತೆ ಕಳ್ಸೋ ಜವಾಬ್ದಾರಿ ನಂದು. ಆದ್ರೆ ಒಂದ್ ಕಂಡೀಷನ್. ಏನದು? ನೀವು ಅವರಿಗೆ ಸಾರಿ ಕೇಳಬೇಕು. ಭಾವ, ಪಾರ್ವತಿಯವರು ನಿಮ್ ಬದುಕಲ್ಲಿ ತುಂಬಾ ಮುಖ್ಯ ಅಂತ ಅವ್ರಿಗೆ ಅರ್ಥ ಆಗ್ಬೇಕು. ಆ ತರ ಕ್ಷಮೆ ಕೇಳಿ. ಥ್ಯಾಂಕ್ಸ್ ಸನ್ನಿ, ಸರಿಯಾದ ಸಜೆಷನ್ನೇ ಕೊಟ್ಟೆ. ನಾನೇನೋ ಪಾರ್ವತಿ ಹತ್ರ ಸಾರಿ ಕೇಳ್ತೀನಿ, ಆದ್ರೆ ಅವಳು ನನ್ನ ಜೊತೆ ಬರೋದಕ್ಕೆ ಒಪ್ಕೊಳ್ತಾಳ? ಆ ಚಿಂತೆ ನನಗ್ ಬಿಟ್ಬಿಡಿ. ಅವ್ರನ್ನ ನಿಮ್ ಜೊತೆ ಕಳ್ಸೋ ಜವಾಬ್ದಾರಿ ನಂದು. ಆದ್ರೆ ಅವರಿಗೆ ಕ್ಷಮೆ ಹೇಗ್ ಕೇಳ್ಬೇಕು, ಅವ್ರ ಮನ್ಸನ್ನ ಹೇಗ್ ಕರಗಿಸ್ಬೇಕು ಅನ್ನೋದು ನಿಮಗ್ ಬಿಟ್ಟಿದ್ದು. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ ಭಾವ, ನೀವ್ ಕೇಳೋ ಸಾರಿಗೆ ತೂಕ ಬರ್ಬೇಕು ಅಂದ್ರೆ ಆ ಸಾರಿ ತುಂಬಾ ಸ್ಪೆಷಲ್ ಆಗಿರ್ಬೇಕು. ಹೊರಟಿದ್ದಾರೆ. ಆ ವಿಚಾರದಲ್ಲಿ ಏನು ಸಮಸ್ಯೆ ಆಗಲ್ಲ ತಾನೆ ಅಂತ ಕೇಳೋದಕ್ಕೆ
ತಮ್ಮನ್ನ ಬರ ಹೇಳಿದ್ದು. ಗುರುಗಳೇ, ಒಂದು ಸಣ್ಣ ಕಂಟಕ ಕಾಣಿಸ್ತಿದೆ ತಾಯಿ. ಕಂಟಕನ ಎದುರಿಸೋದಕ್ಕೆ ಒಂದು ಶಕ್ತಿ ಬೇಕು. ಆ ಶಕ್ತಿಯನ್ನ ಭಗವಂತನನ್ನು ಪ್ರಾರ್ಥಿಸಿ ಒಂದು ತಾಯ್ತದಲ್ಲಿ ತುಂಬಿಕೊಡ್ತೀನಿ. ಅದನ್ನ ನಿಮ್ಮ ಮಗನ ಕೈ ಕಟ್ಟಿ ಎಲ್ಲ ಒಳ್ಳೇದಾಗಲಿದೆ. ಆದರೆ ಒಂದು ಮುಖ್ಯವಾದ ವಿಚಾರ ನೆನಪಿರಲಿ.